ಅಖಾಡ ಬಿಗ್ ಫೈಟ್ ಡಿಬೇಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ದೆಹಲಿಯಲ್ಲಿ ಆದಂತಹ ಭೀಕರವಾದಂತಹ ಸ್ಫೋಟದಿಂದ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕಂದರೆ ನಾವು ಪಹಲ್ಗಾಮ್ ಅಟ್ಯಾಕ್ ನೋಡಿದ್ವಿ. ಅದಾದ ಮೇಲೆ ಯಾವುದೇ ಘಟನೆಗಳು ಮತ್ತೆ ಅಲ್ಲಿ ಮರುಕಳಿಸಿರಲಿಲ್ಲ. ಆಪರೇಷನ್ ಸಿಂಧೂರದ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಯಿತಾ? ಒಂದೊಂದೇ ಸ್ಫೋಟಕವಾದಂತಹ ಭಯಾನಕವಾದಂತಹ ಸತ್ಯಗಳು ರಿವೀಲ್ ಆಗ್ತಾ ಇದ್ದಾವೆ. ಈಗಾಗಲೇ NIA ಕೂಡ ಎಲ್ಲ ಕಡೆ ಶೋಧ ನಡೆಸ್ತಾ ಇದೆ, ಶಂಕಿತ ಉಗ್ರರನ್ನು ಬಂಧಿಸ್ತಾ ಇದೆ. ಒಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ವೈದ್ಯರಾಗಿದ್ದಾರೆ. ವಿದ್ಯಾವಂತರನ್ನೇ ಉಗ್ರರು ಬ್ರೈನ್ ವಾಶ್ ಮಾಡಿ ಈ ಟೆರರಿಸಮ್ಗೆ ತಂದು ನೂಗ್ತಾ ಇದ್ದಾರೆ. ಅಂದರೆ ವೈಟ್ ಕಾಲರ್ ಉಗ್ರರು ಅಂತ ನಾವು ಕರಿತೇವೆ, ವೃತ್ತಿಪರರು. ಇದರ ಹಿಂದೆ ಯಾರಿದ್ದಾರೆ ಹಾಗಾದರೆ? ಉಗ್ರ ಸಂಘಟನೆಯ ಕೈವಾಡ ಇರಬಹುದಾ, ಅಥವಾ ಪರೋಕ್ಷವಾಗಿ ಇಲ್ಲಿರುವಂತಹ ಆಂತರಿಕ ಭಯೋತ್ಪಾದಕರು ಇದರಲ್ಲಿ ಕೈ ಜೋಡಿಸಿರಬಹುದಾ? ಯಾಕಂತ ಹೇಳಿದ್ರೆ ದೆಹಲಿ ಅಷ್ಟೇ ಅವ್ರದ್ದು ಟಾರ್ಗೆಟ್ ಆಗಿರಲಿಲ್ಲ. ಉತ್ತರ ಪ್ರದೇಶ, ಅದರಲ್ಲೂ ಅಯೋಧ್ಯೆ ಆಗಿತ್ತು, ವಾರಾಣಸಿ ಆಗಿತ್ತು, ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳನ್ನು ಕೂಡ ಇವರು ಟಾರ್ಗೆಟ್ ಮಾಡಿ ಉಡೀಸ್ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡಿದ್ರು. ಇದರಲ್ಲಿ ರಾಜಕೀಯ ಕೆಸರಚಾಟ ಕೂಡ ಶುರುವಾಗಿದೆ, ನೋಡ್ತಾ ಇದ್ದೀವಿ ನಾವು. ಯಾಕಂದರೆ ಅವರು ಸರ್ಕಾರದಲ್ಲಿ ಇಷ್ಟು ದಾಳಿಗಳಾಗಿತ್ತು, ಇವರು ಬಂದ ಮೇಲೆ ಏನು ಟೆರರಿಸಮ್ ಏನು ಕಡಿಮೆ ಆಗಿದೆಯಾ? ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಆದರೆ ನಮಗೆ ಒಂದಿರುವಂಥ ಆತಂಕ ಅಂತ ಹೇಳಿದ್ರೆ, ಎಲ್ಲ ವಿದ್ಯಾವಂತರೇ ಈ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರಲ್ವ, ಅದು ನಿಜಕ್ಕೂ ದೇಶದ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೊಚ್ಚಿಗೆಬ್ಬಿಸುವಂತೆ ಮಾಡ್ತಾ ಇದೆ. ಇವರು ಟಾರ್ಗೆಟ್ ಯಾರು? ಕೇವಲ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿದಾರಾ, ಅಥವಾ ಭಾರತೀಯರನ್ನ ಟಾರ್ಗೆಟ್ ಮಾಡಿದಾರಾ? ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಈ ರೀತಿಯಾದಂಥ ದಾಳಿಗಳು ಭಾರತದಲ್ಲಿ ಇತ್ತೀಚೆಗೆ ನಡೀತಾ ಇದ್ದಾವ. ಸಹಜವಾಗಿ ಈ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತೆ. ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ವಕ್ತಾರಾಗಿರುವಂತಹ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. BJP ವಕ್ತಾರಾಗಿರುವಂತಹ ಯದುಕುಮಾರ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಝೂಮ್ ಲೈವಲ್ಲಿ ಮಾಜಿ ಕರ್ನಲ್ ವೆಂಕಟೇಶ್ ನಾಯಕ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮಿಂದನೇ ಆರಂಭ ಮಾಡ್ತಾ ಇದ್ದೀನಿ. ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ದೆಹಲಿಯಲ್ಲಿ ಆದಂತಹ ಭಯಾನಕ ಸ್ಫೋಟದಿಂದ. ಬಟ್ ನನ್ನ ಪ್ರಶ್ನೆ ಇರೋದು, ಈಗ ಅವರ ಟಾರ್ಗೆಟು ಕೆಂಪು ಕೋಟೆ ಆಗಿತ್ತಾ, ಅಥವಾ ಕೆಲವು ವರದಿಗಳು ಆಕಸ್ಮಿಕವಾಗಿ ಕಾರಲ್ಲಿ ಅವರು ಸ್ಫೋಟಕಗಳನ್ನು ತೆಗೆದುಕೊಂಡು ಹೋಗುವಾಗ ಆದಂಥ ಬ್ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ಟಾರ್ಗೆಟೇ ಬೇರೆ ಇತ್ತು, ಆಕಸ್ಮಿಕವಾಗಿ ಆಗಿದೆ ಅನ್ನೋದನ್ನ ತಾವಿಲ್ಲಿ ಒಪ್ಕೊಳ್ತೀರಾ? ತಮ್ಮ ವಿಶ್ಲೇಷಣೆ ಹೇಗಿರಬಹುದು? ಈ ಎಲ್ಲ ಮಾಹಿತಿ ಏನಪ್ಪಾ ಅಂದ್ರೆ, ಆಕ್ಚುಲಿ ಅಲ್ಲಿ ಗ್ರೌಂಡ್ ದಲ್ಲಿ ಬ್ಲಾಸ್ಟ್ ಆದ ನಂತರ ಒಂದು ಏರಿಯಾ ಸೀಲ್ ಮಾಡ್ಕೊಂಡು NIA, ಡೆಲ್ಲಿ ಪೊಲೀಸ್, NSG ಏನಪ್ಪಾ ಅಂದ್ರೆ ಇನಿಷಿಯಲ್ ರಿಪೋರ್ಟ್ಸ್ ಏನು ಸಿಕ್ಕಿರ್ತದ, ಅದರ ಆಧಾರ ಮೇಲೆ ಅವ್ರು ಹೇಳಬೇಕು. ನಾವು ಗೆಸ್ ಮಾಡ್ತಾ ಹೋದ್ರೆ ಕೆಲವೊಂದು ಟೈಮ್ ಏನಾಗ್ತದ, ಗೆಸ್ ರಾಂಗ್ ಆದ್ರೆ ನಾವು ಪಬ್ಲಿಕ್ ಮಿಸ್ಲೀಡ್ ಮಾಡಿದಂಗ ಆಗ್ತದೆ. ಕರೆಕ್ಟ್. ಸೊ ಇದರಲ್ಲಿ ಏನಿದೆ ಅಂದ್ರೆ, ಇದುವರೆಗೆ ಟೆರರಿಸ್ಟ್ ಅಟ್ಯಾಕ್ ಮಾಡೋರು RDX ಹೈ ಪ್ರಮಾಣದಲ್ಲಿ, ಹೈ ಪಾಪ್ಯುಲೇಟೆಡ್ ಏರಿಯಾ, ಮತ್ತೆ ಏನಪ್ಪಾ ಅಂದ್ರೆ ಒಂದು ಫೇಮಸ್ ಬಿಲ್ಡಿಂಗ್ ಮುಂದ, ಲಾಲ್ ಕಿಲಾದ ಮುಂದ ಅಂತದ್ರಲ್ಲಿ ಬ್ಲಾಸ್ಟ್ ಮಾಡ್ಬೇಕಂತ ಬಂದಿದ್ದೆ. ಆದರೆ RDX ಯೂಸ್ ಮಾಡ್ತಿದ್ರು. RDX ಯೂಸ್ ಮಾಡಿದ್ರೆ ಅಲ್ಲಿ ಬ್ಲಾಸ್ಟ್ ಆದಂತ ಜಾಗದಲ್ಲಿ ಒಂದು ತಗ್ ಬೀಳ್ತಿತ್ತು, ಅಂದ್ರೆ ಒಂದು ಕ್ರೇಟರ್ ಟೈಪ್ ಫಾರ್ಮ್ ಆಗ್ತಿತ್ತು. ಇದು ಬೇಸಿಕಲಿ ಇನ್ಫ್ಲೇಮೇಬಲ್. ಇದು ಏನಂತಂದ್ರೆ, ಯಾವ ಮೆಟೀರಿಯಲ್ ಬಾಂಬ್ ದಲ್ಲಿ ಯೂಸ್ ಆಗಿದೆ ಅಂದ್ರೆ ಇನ್ಫ್ಲೇಮೇಬಲ್ ಮೆಟೀರಿಯಲ್ ಆಗಿ, ಫೈರ್ ಜಾಸ್ತಿ ಇದೆ, ಸೌಂಡ್ ಜಾಸ್ತಿ ಇದೆ. ಸೊ ಆ ತರ ಕಾಂಪೋನೆಂಟ್ಸ್ ಯೂಸ್ ಮಾಡಿದಕ್ಕಂತ ಬಾಂಬ್. ಬಟ್ ಅದು ಏನಂತಂದ್ರೆ, ಈಗ ವೆರಿ ಡಿಫಿಕಲ್ಟ್ ಟು ಸೇ ಅದು ಟಾರ್ಗೆಟ್ ಅಲ್ಲಿ ಆಗಿತ್ತು, ಅಥವಾ ಬೇರೆ ಟಾರ್ಗೆಟ್ ಇತ್ತು, ಪ್ರಿಮ್ಯಾಚರ್ಲಿ ಬ್ಲಾಸ್ಟ್ ಆಯ್ತು, ಅಥವಾ ಅದು ಸುಸೈಡ್ ಬಾಂಬರು. ಯಾಕಂದ್ರೆ ಇದುವರೆಗೆ ನಾವು ಮಾಹಿತಿ ಬಂದ ಪ್ರಕಾರ, ಇದು ಫರೀದಾಬಾದ್ ಇಂದ ಬಂದಂತ ಗಾಡಿ, I-20 ಗಾಡಿ. ಆಮೇಲೆ CCTV ಫುಟೇಜ್ ಏನು ಒಂದು ಮುಖ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಅಂದ್ರೆ ಟೋಲ್ ಗೇಟ್ ಅಂತ ಇದ್ರಲ್ಲಿ ಏನಪ್ಪಾ ಅಂದ್ರೆ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಬಟ್ ಇದುವರೆಗೆ ವೆಹಿಕಲ್ ನಂಬರ್ ಟ್ರೇಸ್ ಆಗಿದೆ, ಬಟ್ ಅವ್ರ ಮುಖ ಕ್ಲಿಯರ್ ಇಲ್ಲ. ಬಟ್ ಸಸ್ಪೆಕ್ಟೆಡ್ ಏನಪ್ಪಾ ಅಂದ್ರೆ ಉಮರ್ ಮೊಹಮ್ಮದ್ ನಬಿ ಅಂತ ಕೊಂದು, ಈಗಿನ ಮಾಹಿತಿ ಪ್ರಕಾರ ಅವ್ರದೇ ಏನಂತಂದ್ರೆ ಈ ಮಸ್ಟ್ ಬಿ ಸುಸೈಡ್ ಬಾಂಬರ್ ಅಂತ ಕೊಂದು. ಕೆಲವೊಂದು ಥೇರೀಸ್ ಏನಿದಪ್ಪ ಅಂದ್ರೆ 3 ಜನ ಇದ್ರು, 3 ಜನರಿಂದ ಇಬ್ರು ಇಳ್ಕೊಂಡ್ಬಿಟ್ರು, ಒಬ್ಬರೇ ಇದ್ರು ಅಂತ ಕೊಂದು. ಸೊ ಇದೆಲ್ಲ ನಾವು ಹೇಳೋದಕ್ಕಿಂತ ಗ್ರೌಂಡ್ ದಲ್ಲಿ ಅಲ್ಲಿ ಗವರ್ಮೆಂಟ್ ಏಜೆನ್ಸೀಸ್ ಅವ್ರು ಡಿಕ್ಲೇರ್ ಮಾಡಬೇಕು. ಆದಷ್ಟು ಬೇಗ ಡಿಕ್ಲೇರ್ ಮಾಡಿದ್ರೆ ಒಳ್ಳೇದಂತ ನಂದು.
ನಿಜ ನಿಜ. ಓಕೆ, ಯದುಕುಮಾರ್ ಅವರೇ, ಈಗ ಈ ದಾಳಿ ಏನಿದೆ, ಬಾಂಬ್ ಬ್ಲಾಸ್ಟ್ಗಳಂತಹ ದಾಳಿಗಳು ಎಲೆಕ್ಷನ್ ಬಂದಾಗಲೇ ಜಾಸ್ತಿ ಆಗುತ್ತೆ ಅಂತ. ಸರ್, ಇದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು, ಇಲ್ಲ ದೇಶದಕ್ಕೊಂದು ಇದು ಅಂತ ಹೇಳ್ಬೋದು. ಇದರಲ್ಲಿ ಈ ತರದ ಮಾತು ಹೇಳಿದಾಗಲೇ ದೊಡ್ಡ ರಾಜಕೀಯದ ಶುರು ಆಗುತ್ತೆ ಸರ್. ಈ ತರ ಪರಿಸ್ಥಿತಿ ಕ್ಷಮಿಸಿ ಸರ್ ಇದು, ಯಾಕಂದ್ರೆ ಇದು ಆರಂಭಿಕ ಪ್ರಶ್ನೆ ಇದಾಗಿರತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ಇದನ್ನೇ ರಾಜಕೀಯ ತರ ನೀವು ಹೇಳ್ತಾ ಇರೋಂಥದ್ದು. ಇವತ್ತು ನಾವು ಏನು ಅಮಾಯಕರು ಹತರಾಗಿದ್ದಾರೆ, ಇಲ್ಲ ದಯವಿಟ್ಟು ಸರ್, ಇಲ್ಲ ಅಮಾಯಕರು ಹತರಾಗಿರ್ಬೇಕಾದಾಗ ಅದಕ್ಕೆ ದೇಶ ಅವ್ರ ಜೊತೆಗೆ ನಿಲ್ಬೇಕು. ಮೊದಲು ಶ್ರದ್ಧಾಂಜಲಿ ಅರ್ಪಿಸಾದ್ಮೇಲೆ ನಾನು ಮಾತು ಮುಂದುವರಿಸ್ತೀನಿ ಸರ್. ಅದರಲ್ಲಿ ಈಗ ಈ ತರ ಇರ್ಬೇಕಾದ್ರೆ ದೇಶದ ಜೊತೆಗೆ ನಾವಿರ್ಬೇಕು, ದೇಶದ ಏಜೆನ್ಸೀಸ್ ಜೊತೆಗೆ ನಾವಿರ್ಬೇಕಾಗತ್ತೆ, ದೇಶ ಸರ್ಕಾರದ ಜೊತೆಗೆ ಇರ್ಬೇಕಾಗತ್ತೆ. ಅದು ಬಿಟ್ಬಿಟ್ಟು ಇಲ್ಲಿ ಯಾವ್ದು ರಾಜಕೀಯ ಮಾಡಕ್, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ್ದು ರಾಜಕೀಯದ ಮಾತು ನಾನು ಆಡಕ್ ಬಂದಿಲ್ಲ. ಒಂದು ಚುನಾವಣೆ ಸರ್, ಭಾರತದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ 4 ತಿಂಗಳೊಮ್ಮೆ ಚುನಾವಣೆ ನಡೀತಾನೆ ಇರುತ್ತೆ ಸರ್. ಅದರಲ್ಲಿ ಚುನಾವಣೆ ಯಾಕೆ ನೀವು ಬಾಂಬ್ ಬ್ಲಾಸ್ಟ್ ನ ಇದು ಮಾಡ್ತೀರಾ, ತಾಳೆ ಮಾಡ್ತೀರಾ? ಭಾರತದಲ್ಲಿ ದೊಡ್ಡ ರಾಷ್ಟ್ರ, ಎಷ್ಟು ರಾಜ್ಯಗಳಿವೆ, ಒಂದಲ್ಲ ಒಂದು ಚುನಾವಣೆ. ಇನ್ನು 4 ತಿಂಗಳಾದ್ಮೇಲೆ ಬೆಂಗಾಲ್ ಚುನಾವಣೆ, ತಮಿಳುನಾಡು ಚುನಾವಣೆ ಬರ್ತಾ ಇದೆ, ಇನ್ನೇನು ಆಗಿರೋಂಥದ್ದು. ಇದಕ್ಕೆ ಚುನಾವಣೆಗೆ ತಾಳೆ ಹಾಕ್ಬೇಡಿ ಸರ್. ಇದರಲ್ಲಿ ಉಗ್ರವಾದಿಗಳು ಏನೊಂದು ದಾಳಿ ಮಾಡಿದ್ದಾರೆ, ಅದು ದೊಡ್ಡ ಷಡ್ಯಂತ್ರವನ್ನು ಭಾರತದ ಏಜೆನ್ಸೀಸ್ಗಳು ಅದನ್ನ ವಿಫಲ ಮಾಡಿದೆ. ಇದೊಂದು ಘಟನೆ ಆಗಿದೆ, ಅದು ದುರದೃಷ್ಟಕರ. ಅದನ್ನಲ್ಲಿ ಜಮೀರ್ ಅಹಮದ್ ಅವರು, ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಈ ಎಲೆಕ್ಷನ್ ಟೈಮಲ್ಲೇ ಬಾಂಬ್ ದಾಳಿ ಆಗುತ್ತಲ್ರಿ ಯಾಕೆ ಅಂತ ಹೇಳಿ ಕೇಳಿದಾರೆ. ಅದಕ್ಕೆ ಸರ್, ಯಾಕೆಂದ್ರೆ ಇಲ್ಲಿ ಅವರು ಮತ್ತೆ ಅದಕ್ಕೆ ಕೇಳ್ಬೇಕಾಗುತ್ತೆ, ಅಪೀಸ್ಮೆಂಟ್ ಮಾಡಿ ಸರ್. ಹಾಗಾದ್ರೆ ನಾನು ಕೋಟ್ ಮಾಡ್ತೀನಿ, ರೇವಂತ್ ರೆಡ್ಡಿ ಅವ್ರು ಏನ್ ಹೇಳಿದಂತ, ಕಾಂಗ್ರೆಸ್ ವಿತ್ ಮುಸ್ಲಿಮ್ಸ್ ಆರ್ ವಿತ್ ಕಾಂಗ್ರೆಸ್. ಇದೇನಂತ ಹೇಳ್ತಿರೋದಲ್ಲಿ, ಮುಸ್ಲಿಮ್ಸ್ ಮಾತ್ರ ತೆಲಂಗಾಣದಲ್ಲಿ ಇರುವಂತದ್ದು, ದೇಶದ ಜನ ಕಾಂಗ್ರೆಸ್ ಜೊತೆಗೇನೆ ಮುಸ್ಲಿಮ್ಸ್ ಜೊತೆಗೇನೆ ಇರುವಂತದ್ದನ್ನ ಇದನ್ನೇನಂತ ಹೇಳ್ತೀರಾ ಸರ್? ಇದ್ಯಾಕೆ ಹೇಳ್ತಾರೆ ಕಾಂಗ್ರೆಸ್ ಬರೀ ಮುಸ್ಲಿಮ್ಸ್ ಅಂತ ಯಾಕೆ ಹೇಳ್ತಾರೆ ಅಂತ ನೀವೇನು ಉತ್ತರ ಕೊಡ್ತೀರಾ? ಕರೆಕ್ಟ್, ಏನು ಉತ್ತರ ಕೊಡ್ತೀರಾ ಸರ್ ಅಲ್ಲಿ? ಅದಕ್ಕೆ ದೇಶದಲ್ಲಿ ನಾನಾ ಬೇರೆ ಬೇರೆ ಘಟನೆಗಳು ಚುನಾವಣೆ ನಡೀತಾನೆ ಇರುತ್ತೆ. ಇದೊಂದು ಘಟನೆ ಆಗಿದೆ. ಪ್ರಧಾನಮಂತ್ರಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ, ವಿ ವಿಲ್ ಗೋ ಡೀಪ್ ಇನ್ ಟು ದಿಟ್ ಅಂಡ್ ಪನಿಷ್ ದ ಕಾನ್ಸ್ಪಿರೇಟರ್ಸ್, ವಿ ವಿಲ್ ನಾಟ್ ಲೆಟ್ ದೆಮ್ ಎನಿ ಆಕ್ಟ್ ಆಫ್ ಟೆರರ್ ವಿಲ್ ಬಿ ಈಕ್ವಲ್ ಟು ದ ವಾರ್ ಅಂತ ಹೇಳಿದ್ದಾರೆ. ಆ ವಾರ್ ಮೊದಲೇ ಹೇಳಿದ್ರು, ಆಪರೇಷನ್ ಸಿಂಧೂರ್ ಇಸ್ ನಾಟ್ ಓವರ್, ಇಟ್ ಈಸ್ ಆನ್ ಅಂತ. ಸ್ಟಿಲ್ ಇಟ್ ಈಸ್ ಆನ್. ಸಶಕ್ತ ಬಡಗಳಿಗೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಕಾಯ್ದು ನೋಡ್ಬೇಕಾಗುತ್ತೆ ಸರ್. ಇದನ್ನ ಜಸ್ಟ್ ರಾಜಕೀಯಕ್ಕಂತ ಹೇಳಕ್ಕಂತದ್ದು ಹೋಗ್ಬಾರ್ದು. ಎಸ್ ಸರ್, ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ, ಬಿಹಾರದ ರಾಜಕಾರಣದ ಮೇಲೆ ಪ್ರಭಾವ ಬೀರುತ್ತೆ ಈ ದಾಳಿ ಅಂತ ಹೇಳಿದ್ದಾರೆ. ಅಂದ್ರೆ ಬಿಜೆಪಿ ಪ್ಲಸ್ ಆಗುತ್ತೆ ನಿಮ್ಮ ಪ್ರಕಾರ? ಇದು ಇಲ್ಲ, ಬಿಜೆಪಿ ಪ್ಲಸ್ ಆಗುತ್ತೆ ಅಂತೇನಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಎಷ್ಟು ದುರ್ಬಲ, ಈ ದೇಶದ ನಾಗರಿಕರನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟೆರರಿಸ್ಟು ಕೆಂಪು ಕೋಟೆವರೆಗೂ ಬಂದ್ಬಿಟ್ಟಿದ್ದಾರೆ. ಅವರಿದ್ದಾಗಲೇ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿದ್ದು, ಅವ್ರು ಇದ್ದಾಗಲೇ. ಈಗ ಪುಲ್ವಾಮಾ ಅಟ್ಯಾಕ್ ಆಗಿತ್ತು, ಪುಲ್ವಾಮಾ 19ರಲ್ಲಿ ಫೆಬ್ರವರಿನಲ್ಲಿ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ. ತದನಂತರ ಅದನ್ನು ಚುನಾವಣೆಗೆ ಬಳಸ್ಕೊಂಡ್ರು, ಚುನಾವಣಾ ಪ್ರಚಾರದಲ್ಲಿ ಬಳಸ್ಕೊಂಡ್ರು. ಆಯ್ತಾ, ನಾನು ಅವ್ರಿಗೆ ನ್ಯಾಯ ಕೊಡ್ತೀನಿ ಅಂದರು. ಇಲ್ಲಿವರೆಗೂ ಆ ನ್ಯಾಯ ಏನು ಕೊಟ್ಟರು ಅಂತ ಬಹಿರಂಗವಾಗಂತೂ ಎಲ್ಲೂ ಹೇಳಿಲ್ಲ. ಯಾಕಂದ್ರೆ ನ್ಯಾಯ ಕೊಟ್ಟಿದ್ದು ಗೊತ್ತಾಗಬೇಕಲ್ಲ ಜನಗಳಿಗೆ. ನಾವು ಎಲ್ಲ ಜೊತೆಲಿದ್ದೀವಿ, ನಾವೆಲ್ಲ ದೇಶ ಸರ್ಕಾರ ಜೊತೆ ಇದ್ದೀವಿ. ಇಡೀ ಭಾರತೀಯರು ಒಟ್ಟಾಗಿ ಆ ಹುತಾತ್ಮರಿಗೆ ಸ್ಮರಣೆ ಮಾಡಿಕೊಂಡು ನಿಮ್ಮ ಜೊತೆ ಇದ್ದೀವಪ್ಪ, ಅದೇನು ನೀವು ಉತ್ತರ ಏನು ಕೊಟ್ರಿ ನೀವು ತೋರಿಸಿ ತಂದಾಗ ಇಲ್ಲಿ ತೋರ್ಸಕ್ಕೆ ಸಾಧ್ಯ ಆಗಿದೆ. ನಿಮ್ಮ ಪ್ರಕಾರ ಚುನಾವಣೆ ಅದಕ್ಕೆ ಗೆದ್ದಿದ್ದವರು ಅಲ್ಲಿ ಪುಲ್ವಾಮಾ ಅಂದ್ರೆ ಅದನ್ನ ಒಂದು ಅಲ್ಲಿ ಅವಾಗ ಏನು ಮಾಡಿದ್ರು ಅಂದ್ರೆ ಅದೊಂದು ಪ್ರಚಾರದ ಇದಾಗಿ ಮಾಡಿಕೊಂಡ್ರು. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ, ನಾವೇನೋ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳಿ ಪ್ರಚಾರಕ್ಕೆ ಉಪಯೋಗಿಸ್ಕೊಂಡು ಆ ಸಮಯದಲ್ಲಿ ಜನಗಳಿಗೆ ತುಂಬ ಫೇಲ್ಯೂರ್ ಆಗಿದ್ರು ಕೂಡ ಮೋದಿ ಸರ್ಕಾರ. ತುಂಬ ನೋಟ್ ರದ್ದಿಂದ GST ಇಂಪ್ಲಿಮೆಂಟೇಷನಿಂದ ಅವ್ರನ್ನ ಕಡೆಗಣಿಸಿದ್ರು ಜನ. ಆದರೂ ಕೂಡ ಈ ದೇಶಭಕ್ತಿ ಏನೋ ಮಾಡ್ತಾರೆ ಕೆಲಸ ಅಂತ ಅಂದ್ಕೊಂಡು ಇವರು ಸುಳ್ಳು ಭರವಸೆಗಳಿಗೆ ಒಪ್ಕೊಂಡು ಮಾಡಿದರು. ಆದರೆ ಅದಾದಮೇಲೆ ಪುಲ್ವಾಮಾ ಆದಮೇಲೆ ಪಹಲ್ಗಾಮ್ ಅಟ್ಯಾಕ್ ಆಯಿತು. ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ನೀವೇನು ಮಾಡಿದ್ರಿ, ನಾವು ಆಪರೇಷನ್ ಸಿಂಧೂರ್ ಮಾಡ್ತೀವಿ ಅಂತ ಹೇಳಿದ್ರಿ. ಆಪರೇಷನ್ ಸಿಂಧೂರ್ಗೆ ಹೋದ್ರಿ, ಏಕಾಏಕಿ ನಿಲ್ಲಿಸ್ಬಿಟ್ರಿ. ನಿಮ್ಮ ಉದ್ದೇಶ ಏನಿತ್ತು ಗೊತ್ತಾ? ಟೆರರಿಸ್ಟ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀವಿ, ಇದು ನಿಲ್ಲಲ್ಲ ಅಂತ ಹೇಳಿದ್ರಿ. ಇದ್ದಕ್ಕಿದ್ದಂಗೆ ರಾತ್ರೋರಾತ್ರಿ ನಿಲ್ಲಿಸ್ಬಿಟ್ರಿ. ಯಾರ ಜೊತೆ ಡೀಲ್ ಆಯಿತು? ಯಾರ ಜೊತೆ ನೀವು ಒಪ್ಪಂದ ಮಾಡ್ಕೊಂಡ್ರಿ? ಯಾರಿಗೆ ಎದುರಿದ್ರಿ? ಟ್ರಂಪ್ ನಾನು ಹೇಳಿದೆ, ನಾನು ಎದುರಿಸಿ ನಿಲ್ಲಿಸಿದೆ ಅಂತ ಹೇಳ್ತಾನೆ ಟ್ರಂಪ್. ಇವತ್ತು 26 ಬಾರಿ ಹೇಳಿದ್ದಾನೆ, ನಾನು ಎದುರಿಸಿ ನಿಲ್ಲಿಸಿದೆ, ನನ್ನ ಕರೆಗೆ ಹೋಗೊಟ್ಟು ನಿಲ್ಲಿಸಿದ್ರು. ಈ ಮಾತನ್ನು ಟ್ರಂಪ್ ಹೇಳಿರೋಂಥದ್ದು. ಆದರೆ ಇವರು ಅದಕ್ಕೆ ಸಂದೇಶ ಕೊಡಕ್ಕೆ ರೆಡಿ ಇಲ್ಲ. ಇವರು ಮೋದಿಗೆ ಟ್ರಂಪ್ ನೇರವಾಗಿ ನೀನು ಸುಳ್ಳುಗಾರ ಅಂತ ಹೇಳಕ್ಕೆ ರೆಡಿ ಆಗಿಲ್ಲ. ಪಾಕಿಸ್ತಾನದ ರಕ್ಷಣಾ ಸಚಿವರೇ ಕರೆ ಮಾಡಿ ಹೆದರ್ಕೊಂಡು, ಸರ್ ನಿಲ್ಲಿಸ್ಬಿಡಿ ಸಾಕು ದಮ್ಮಯ್ಯ, ಹೊಡಿಬೇಡಿ ಅಂತ ಬೇಡ್ಕೊಂಡ್ರಂತೆ. ಈಗ ಅದೇ ಈ ಥರ ಸುಳ್ಳುಗಳನ್ನು ಹೇಳ್ಕೊಂಡು ಮಾಡ್ತಾರೆ. ನೀವು ಅವ್ರು ಹೊಡಿಬೇಡಿ ಅಂತ ನಿಲ್ಲಿಸ್ಬಿಟ್ಟು ಟೆರರಿಸ್ಟು ಹೊಡಿಬೇಡಿ ಅಂತ ಅಂತಾರೆ, ನೀವು ಹೊಡೆ ನಿಲ್ಲಿಸ್ಬಿಡ್ತೀರಾ? ನಿಮ್ಮ ಉದ್ದೇಶ ಈಡೇರ್ಬಿಡ್ತಾ? ಅವ್ರು ಹೊಡಿಬೇಡಿ ಅಂತ ನಿಲ್ಲಿಸಿ ಅಂತ ಕೈ ಮುಗಿದ್ಬಿಟ್ಟಿದ ತಕ್ಷಣ ನಿಮ್ಮ ಉದ್ದೇಶ ಈಡೇರುತ್ತಾ? ನಮ್ಮ ಹುತಾತ್ಮರಾದ ಸಾರ್ವಜನಿಕರಿಗೆ, ಸೈನಿಕರಿಗೆ ನೀವು ನ್ಯಾಯ ಕೊಟ್ಟಂಗೆ ಆಯ್ತಾ? ನಿಮ್ಮ ಉದ್ದೇಶ ಈಡೇರ್ತಾ? ಇಲ್ಲ, ನಿಮ್ಮ ಉದ್ದೇಶ ಈಡೇರಲಿಲ್ಲ. ನೀವು ಯಾವುದೋ ಗುಪ್ತ ಅಜೆಂಡಾಗಳಿಗೆ, ಯಾವುದೋ ಗುಪ್ತ ಸಂದೇಶಗಳಿಗೆ ನೀವು ಡೀಲ್ ಮಾಡಿಕೊಂಡು ನಿಲ್ಲಿಸಿದ್ರಿ.
ಅದನ್ನು ಟ್ರಂಪ್ 26 ಬಾರಿ ಹೇಳಿದ್ರು ಕೂಡ ನೀನು ಸುಳ್ಳುಗಾರ ಅಂತ ಹೇಳಿಕ್ಕೆ ಸಾಧ್ಯ ಆಗಿಲ್ಲ. ನಾವು ಹೇಳ್ತಾ ಇದ್ದೀವಿ ಟ್ರಂಪ್ ನೀನು ಸುಳ್ಳುಗಾರ ಅಂತ ನಾವು ಹೇಳ್ತಾ ಇದ್ದೀವಿ, ವಿರೋಧ ಪಕ್ಷ ನಾವು ಹೇಳ್ತಾ ಇದ್ದೀವಿ ನೀನು ಸುಳ್ಳುಗಾರ, ನಮ್ಮ ದೇಶ ಆ ಥರ ಇಲ್ಲ, ನಮ್ಮ ಸೈನಿಕರು ಆ ಥರ ಇಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿ ಅಷ್ಟು ದುರ್ಬಲ ಅಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೂ ನೀವು ಬಾಯಿ ಬಿಡ್ತಾ ಇಲ್ಲ. ನಾವು ಇನ್ನೇನು ನಿಮ್ಮ ಪರ ಅಂದ್ರೆ ಹೆಂಗೆ ಮಾಡೋದು? ಇವತ್ತಾಗಿರೋದಕ್ಕೆ ಯಾರು ಹೊಣೆಗಾರರು? ನೀವು ನೋಡಿ, ಈ ಸರ್ಕಾರ ಬಂದ ಮೇಲೆ ಕಳೆದ 11 ವರ್ಷಗಳಲ್ಲಿ ಸುಮಾರು 25,456 ಟೆರರಿಸ್ಟ್ ಅಟ್ಯಾಕ್ ಆಗಿದೆ ದೇಶದಲ್ಲಿ, ಜಮ್ಮು ಕಾಶ್ಮೀರ ಸೇರಿದಂತೆ. ಜಮ್ಮು ಕಾಶ್ಮೀರದಲ್ಲಿ ಅಷ್ಟು ಅಟ್ಯಾಕ್ ಆದರೂ ಕೂಡ ನೀವು ಎಷ್ಟು ತನಿಖಾ ಸಂಸ್ಥೆಗಳಿದ್ದಾವೆ? ನೀವು ತನಿಖಾ ಸಂಸ್ಥೆ ಏನು, ಭಯೋತ್ಪಾದನೆ ನಿಗ್ರಹ ದಳ, ನಿಗ್ರಹ ಘಟಕ, ಇಂಟೆಲಿಜೆನ್ಸ್ ಬ್ಯೂರೋ, ನಿಮ್ಮ 1-2 ಸಂಸ್ಥೆಗಳು ಇರ್ತಕ್ಕಂಥ ದೇಶದಲ್ಲಿ 7-8 ಸಂಸ್ಥೆಗಳು ಇಟ್ಕೊಂಡು ಕೂಡ ಎಲ್ಲ ನೀವು ವಿಶ್ವಗುರು ಮತ್ತು ಜೇಮ್ಸ್ ಬಾಂಡ್ಗಳು ಬೇರೆ ಇಟ್ಕೊಂಡಿರ್ತೀರಿ. ನೀವು ಯಾರೋ ಅಜಿತ್ ದೋವಲ್ ಅಂತೆ, ಜೇಮ್ಸ್ ಬಾಂಡ್ ಅಂತೆ. ಎಲ್ಲಿ ಜೇಮ್ಸ್ ಬಾಂಡ್ ಎಲ್ಲ ಏನು ಮಾಡ್ತಾರೆ? ಈ ದೇಶದ ನಾಗರಿಕರು ಸಾಯ್ತಾ ಇದ್ದಾರೆ, ಸೈನಿಕರು ಸಾಯ್ತಾ ಇದ್ದಾರೆ. ಇವತ್ತು ಸೈನ್ಯಕ್ಕೆ ನೀವು 2,90,000 ಕೋಟಿ ಇರ್ತಿತ್ತು ಬಜೆಟ್, ಇವಾಗ ನೀವೇನು ಮಾಡಿದ್ರಿ 6.5 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಾಡಿದ್ದೀವಿ. ನಾವು ಸೈನಿಕರಿಗೆ ಸವಲತ್ತುಗಳು ಕೊಡಬೇಕು, 6.5 ಲಕ್ಷ ಕೋಟಿ ರೂಪಾಯಿ ಮಾಡಿ ಸ್ವಾಗತ ಮಾಡ್ತೀವಿ. ಇನ್ನೂ ಜಾಸ್ತಿ ಕೊಡಬೇಕು, ಕೊಡಿ. ಅಲ್ಲರಿ ನೀವು ರಿಕ್ರೂಟ್ಮೆಂಟೇ ಮಾಡ್ತಾ ಇಲ್ಲ. ಇವತ್ತು ಖಾಲಿ ಇರ್ತಕ್ಕಂಥದ್ದು 2,47,502 ರಕ್ಷಣಾ ಸಿಬ್ಬಂದಿಗಳ ಕೊರತೆ ಇದೆ ದೇಶದಲ್ಲಿ. 2,47,000 ರಕ್ಷಣಾ ಸಿಬ್ಬಂದಿಗಳ ಕೊರತೆ ಇದೆ. ನೀವು ಅದಕ್ಕೆ ಏನಂತೀರಾ ಅಗ್ನಿವೀರ್ ಅಂತ ಮಾಡಿ ಪಾಪ 5 ವರ್ಷದಲ್ಲಿ ಏನು ಅವ್ರು ಕಲ್ತ್ಕೊಳ್ಳೋಕ್ಕಾಗಲ್ಲ, ಟ್ರೈನಿಂಗ್ ಆಗಲ್ಲ, ಹಂಗೆ ಯೂಸ್ ಆ್ಯಂಡ್ ಥ್ರೋ ಮಾಡಿ ಇವತ್ತು ದೇಶವನ್ನು ದುರ್ಬಲ ಮಾಡ್ತಾ ಇದ್ದೀರಿ. ನೀವು ಹೊಣೆಗಾರಿಕೆನ ಯಾರು ಹೊರ್ತೀರಿ? ಯಾಕೆ ಅಮಿತ್ ಶಾ ಇವತ್ತು ರಾಜೀನಾಮೆ ಕೊಡಬಾರ್ದು? ಯಾಕೆ ರಕ್ಷಣಾ ಸಚಿವರು ರಾಜೀನಾಮೆ ಕೊಡಬಾರ್ದು? ಮನಮೋಹನ್ ಸಿಂಗ್ ಕೊಟ್ಟರೆ 2008ಕ್ಕೆ ನೋಡಿ, ನಾವು 56 ಇಂಚಿದೆ, ಎದೆ ಇಂಚಿದೆ, ನಾವು ವಿಶ್ವಗುರು, ನಾವೆಲ್ಲವನ್ನು ಉಡಿಸ್ ಮಾಡಕ್ಕೆ ಬಿಟ್ಟಿದ್ದು ಹೇಳಿಲ್ಲ. ನೋಡಿ, ನಾವು ಪಾಕಿಸ್ತಾನಕ್ಕೆ ಒಂದು ದಿನ ಹೋಗಿಲ್ಲ ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ, ಯಾಕಂದರೆ ಅವ್ರು ನಮ್ಮ ಶತ್ರು ರಾಷ್ಟ್ರ. ಅವ್ರಿಗೆ ಭಯೋತ್ಪಾದನೆ ನಿಲ್ಲಿಸೋವರೆಗೂ ನಾವು ಹೋಗಲ್ಲ ಅಂತ. ನೀವೇನು ಮಾಡಿದ್ರಿ? ಎಲ್ಲಿ ಬೇಕಂದ್ರೆ ಹೋಗಿ ತಪ್ಕೊಂಬಿಡೋದು, ಎಲ್ಲಿ ಬೇಕಂದ್ರೆ ಬಿರಿಯಾನಿ ತಿನ್ನೋಕೆ ಹೋಗ್ಬಿಡೋದು, ಸೀದಾ ಕರೆದಲ್ಲಿದ್ರು ಕೂಡ ನೀವು ಪಾಕಿಸ್ತಾನಕ್ಕೆ ಹೋಗ್ಬಿಡೋದು. ಇದು ಯಾವ ರೀತಿಯ ನಿಮ್ಮದು ವಿದೇಶಾಂಗ ನೀತಿ ನಿಮ್ಮದು? ಈ ರೀತಿಯಾಗಿ ದುರ್ಬಲ ಮಾಡಿ ದೇಶದ ಏನು ಘನತೆ ಇದೆ, ಗೌರವ ಇದೆ, ಅಖಂಡತೆ ಇದೆ, ಸಮಗ್ರತೆ ಇದೆ, ಅದಕ್ಕೆ ನೀವು ಧಕ್ಕೆ ತಂದಿದ್ದೀರಾ. ಪ್ರಧಾನಮಂತ್ರಿ ಹುದ್ದೆಗೆ ಧಕ್ಕೆ ತಂದಿದ್ದೀರಾ. ನೀವು ಗೃಹ ಮಂತ್ರಿಗಳಾಗಿರಲಿ, ನೀವು ಈಗ ನಾಲಾಯಕ್ಕಿದ್ದೀರಾ. ನೀವು ಚುನಾವಣಾ ಪ್ರಚಾರ ಇವತ್ತೆಲ್ಲಿದ್ದಾರೆ ಪ್ರಧಾನಮಂತ್ರಿಗಳು? ಭೂತಾನ್ ಬಂದಿದ್ದಾರೆ. ಭೂತಾನಿಂದ ಯಾಕೆ ಭೂತಾನ್ಗೆ ಹೋದ್ರು? ಇಲ್ಲಿ ದೇಶದ ನಾಗರಿಕರು ಸತ್ತು ಶೋಕದಲ್ಲಿ ಇರಬೇಕಾದ್ರೆ ನೀವು ಭೂತಾನ್ಗೆ ಹೋಗಿರೋ ಉದ್ದೇಶ ಗೊತ್ತಾ ನಿಮಗೆ? ಅದಾನಿಗೆ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ, 6,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೊಡ್ಸಕ್ಕೆ ಹೋಗಿದ್ದಾರೆ. ಅದರಲ್ಲಿ ಪ್ರಧಾನಮಂತ್ರಿಯಾಗಿ ಇವತ್ತು ಸೈನ್ಯ ಉತ್ತರ ಕೊಡಬೇಕಾಗ್ಬೇಡ, ಸೈನ್ಯ ಮುಖಾಂತರ ನಿಜ. ಇದ್ರ ಬಗ್ಗೆ ನೀವು ಶೋಕ ವ್ಯಕ್ತಪಡಿಸಬೇಕು ಬೇಡವಾ? ನೀವು ಏನು ಉದ್ದೇಶ, ನಿಮ್ಮ ಪ್ರಯಾರಿಟಿ ಏನು, ಪ್ರಾಮುಖ್ಯತೆ ಏನು? ಅದಾನಿಗೆ 6,000 ಕೋಟಿ ರೂಪಾಯಿ ನೀವು ಪ್ರಾಜೆಕ್ಟ್ ಕೊಡ್ಸಕ್ಕೆ ನೀವು ಭೂತಾನ್ಗೆ ಹೋಗಿದ್ದೀರಿ. ಈ ದೇಶ ಸಂಕಟ ಸ್ಥಿತಿಯಲ್ಲಿ ಇರಬೇಕಾದ್ರೆ ಪ್ರಧಾನಮಂತ್ರಿ ಹುದ್ದೆಯಾಗಿ ನಿಮಗೆ ಜವಾಬ್ದಾರಿ ಇದೆಯಾ? ಇದನ್ನ ಕೇಳ್ಬೇಕಾ ಬೇಡವಾ? ನೋಡ್ರಿ, ನೀವು ಗೆದ್ದಿರ್ಬೋದು, ಬಹುಮತ ನೀವು ಬಂದಿರ್ಬೋದು, ಇಲ್ಲ ಅಂತ ಹೇಳಲ್ಲ, ಆದ್ರೆ ನಿಮ್ಮನ್ನ ಪ್ರಶ್ನೆ ಮಾಡ್ದಲ್ಲ ಇದ್ರೆ, ನೀವು ದೇಶಕ್ಕೆ ಉತ್ತರ ಕೊಡ್ದಲ್ಲ ಇದ್ರೆ. ಅಖಾಡಕ್ಕೆ ಮತ್ತೆ ಸ್ವಾಗತ. ವೆಂಕಟೇಶ್ ಸರ್, ಈಗ ವೈಟ್ ಕಾಲರ್ ಉಗ್ರರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಈಗ ಬಂಧನ ಆಗಿರೋರು, ಸಸ್ಪೆಕ್ಟ್ ಏನಿದ್ದಾರೆ ಅವರೆಲ್ಲರೂ ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ. ಈ ಹಿಂದೆ ಕೂಡ ಇಂಜಿನಿಯರ್ಸ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಹಾಗಾಗಿನೇ ಇವರ ಉದ್ದೇಶ ಏನಿರ್ಬೋದು? ಭಾರತದ ವಿರುದ್ಧ ಒಂದು ಕತ್ತಿ ಮಸಿಯುವಂಥ ಪ್ಲಾನಾ, ಅಥವಾ ಮೂಲಭೂತವಾದದಿಂದ ಇವರು ಪ್ರೇರಿತವಾಗಿ ಈ ದಾಳಿಗಳಿಗೆ ಕುಮ್ಮಕ್ಕು ಕೊಟ್ಟು ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡಿ ಆ ಉಗ್ರರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತಾ ನಿಮಗೆ? ಎಸ್, ಇದು ಒಂದು ಹೊಸ ಡೆವಲಪ್ಮೆಂಟ್ ಇನ್ ಟೆರರಿಸಂ ಫೀಲ್ಡ್ ದಲ್ಲಿ, ವೈಟ್ ಕಾಲರ್ ಟೆರರಿಸಂ ಅಂತ ಒಂದು. ಈಗ ಮೊದಲು ಏನ್ ಮಾಡ್ತಿದ್ರು, ಹಿಸ್ಟಾರಿಕಲಿ ಟೆರರ್ ಅಟ್ಯಾಕ್ಸ್ ಎಲ್ಲಿ ಯಾವಾಗ ಆಗ್ತಿದ್ವು ಅಂತಂದ್ರೆ, ಅನ್ಎಜುಕೇಟೆಡ್ ಮಿಸ್ಲೆಡ್ ಯೂತ್ಸ್ ನ ಅವ್ರು ಏನಂತಂದ್ರೆ ಪಾಕಿಸ್ತಾನದವರು POK ದಲ್ಲಿ ಟ್ರೈನ್ ಮಾಡಿ ಅವ್ರಿಗೆ ಒಂದಿಷ್ಟಂದ್ರೆ ಅವ್ರಿಗೆ ಸ್ವಲ್ಪ ಹಣ ಕೊಟ್ಟು, ಅದು ಬೇಸಿಕಲಿ ಅನ್ಎಜುಕೇಟೆಡ್ ರಾ ಪೀಪಲ್ ಇರ್ತಿದ್ರು. ಅವ್ರಿಗೆ ಬೇಸಿಕಲಿ ಫಿಸಿಕಲ್ ಟ್ರೈನಿಂಗ್ ಇರ್ತಿತ್ತು, ವೆಪನ್ ಹ್ಯಾಂಡ್ಲಿಂಗ್ ಮತ್ತೆ ಎಕ್ಸ್ಪ್ಲೋಸಿವ್ ಹ್ಯಾಂಡ್ಲಿಂಗ್, ಇಷ್ಟೇ ಅವ್ರಿಗೆ ನಾಲೆಜ್ ಇರ್ತಿತ್ತು. ಅಂತವ್ರು ಆಸ್ ಅ ಟೆರರಿಸ್ಟ್ ಅಂತ ಯೂಸ್ ಮಾಡ್ತಾ ಇದ್ದರು. ಈಗ ನಾವು 26/11 ಮುಂಬೈ ಅಟ್ಯಾಕ್ ದಲ್ಲಿ ಅಜ್ಮಲ್ ಕಸಾಬ್ ನೋಡಿದ್ರೆ ಗೊತ್ತಾಗ್ತದತ್ತ ಅನ್ಎಜುಕೇಟೆಡ್ ತಿಕ್ಕೊಂಡು. ಈಗ ಪ್ಯಾರಾಡಮ್ ಶಿಫ್ಟ್ ಏನಪ್ಪ ಅಂದ್ರೆ, ವೈಟ್ ಕಾಲರ್ ಇದಂತಂದ್ರೆ ಈಗ ಮೋಟಿವೇಶನ್ ಲೆವೆಲ್ ಎಲ್ಲಿವರೆಗೆ ಹೋಗಿದೆ ಅಂದ್ರೆ, ಈ ಒಂದು ಹೈಲಿ ಎಜುಕೇಟೆಡ್ ಪೀಪಲ್ ಈ ಲೈನ್ಗೆ, ಟೆರರಿಸಂ ಲೈನ್ಗೆ ಬಂದಿದ್ದಾರೆ. ಈಗ ಸಾಕಷ್ಟು ಲಿಂಕ್ ಕೂಡ ಇದೆ. ಎಲ್ಲ ಡಾಕ್ಟರ್ಸ್ ಈಗ ಆದಂತ ಟೆರರ್ ಅಟ್ಯಾಕ್ ದಲ್ಲಿ ಅಥವಾ ಟೆರರ್ ಇನ್ಸಿಡೆಂಟ್ ದಲ್ಲಿ ಮೋಸ್ಟ್ಲಿ ಡಾಕ್ಟರ್ಸ್ ಇನ್ವಾಲ್ವ್ ಇದೆ. ಅದು ಸಹಾರನ್ಪುರ್, ಫರೀದಾಬಾದ್, ಜಮ್ಮು ಅಂಡ್ ಕಾಶ್ಮೀರ್, ಇದಕ್ಕೆಲ್ಲ ಒಂದು ಎಲ್ಲ ಲಿಂಕ್ಸ್ ಕಲೆಕ್ಟ್ ಮಾಡಿದ್ರೆ ಎಲ್ಲ ಡಾಕ್ಟರ್ಸೇ ಇದ್ದಾರೆ. ಸೊ ಇದೇನಂದ್ರೆ ಟೆರರ್, ಫಸ್ಟ್ಲಿ ಟೆರರ್ ಅಂದ್ರೆ ಟೆರರ್, ಹಿ ಕ್ಯಾನ್ ಬಿ ಎ ಗ್ರಾಜುಯೇಟ್, ಹಿ ಕ್ಯಾನ್ ಬಿ ರಾ, ಹಿ ಕ್ಯಾನ್ ಬಿ ಹಿಂದೂ, ಹಿ ಕ್ಯಾನ್ ಬಿ ಮುಸ್ಲಿಂ, ಎನಿಬಡಿ ಹೂ ಟೆರರೈಸ್ ದ ಪೀಪಲ್ ಈಸ್ ಅ ಟೆರರಿಸ್ಟ್. ಸೊ ನಾವು ಆತರ
ಇದು ವೈಟ್ ಕಾಲರು ಅಥವಾ ಬ್ಲಾಕ್ ಕಾಲರು ಅದು ಏನು ಪ್ರಶ್ನೆ ಇಲ್ಲ. ಒಂದು ಟೆರರಿಸ್ಟ್ ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾನೆ. ಸೊ ಇದು ಏನಂತಂದ್ರೆ ಬೇಸಿಕಲಿ ಇಷ್ಟು ಟೆರರ್ ಅಟ್ಯಾಕ್ ಆದ ನಂತರ, ಇದು ಮೋಸ್ಟ್ಲಿ ಡೆಲ್ಲಿಯಲ್ಲಿ ಆದದ್ದು ಒಂದು 14-15 ವರ್ಷ ಗ್ಯಾಪ್ ಆದ ನಂತರ ಈ ಟೆರರ್ ಅಟ್ಯಾಕ್ ಆಗಿದೆ. ಅಲ್ಲಿವರೆಗೆ ಡೆಲ್ಲಿಯಲ್ಲಿ ಆಗಿದ್ದಿಲ್ಲ. ಬಟ್ ಒಂದು ಇದಕ್ಕಿಂತ ಮೊದಲು ಇದಾದಾಗ ನೈತಿಕ ಹೊಣೆ ಒಟ್ಟು ಕಾಂಗ್ರೆಸ್ನಿಂದ ಶಿವರಾಜ್ ಪಾಟೀಲ್ ಹೋಮ್ ಮಿನಿಸ್ಟರ್ ಇದ್ರು, ಅವರು ರಿಸೈನ್ ಮಾಡಿದ್ರು ಅವರು. ಸೊ ಇದು ಏನಾಗ್ತದಂದ್ರೆ, ಈಗ ಒಂದು ವೇಳೆ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಇರ್ಬೋದು ಅಥವಾ ಪೊಲೀಸ್ ಇರ್ಬೋದು, ಯಾವ ಏಜೆನ್ಸಿ ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಅವ್ರ ಅಕೌಂಟಬಿಲಿಟಿ ಇಲ್ದಂಗ ಆಗ್ತದೆ. ಈಗ ಏನಂತಂದ್ರೆ, ಒಂದು ಯಾವುದೇ ಈಗ ಪಬ್ಲಿಕ್ ದಲ್ಲಿ ಏನು ಮೆಸೇಜ್ ಹೋಗ್ತದಪ್ಪ ಅಂದ್ರೆ, ಪಬ್ಲಿಕ್ ಈಸ್ ಬೀಂಗ್ ಯೂಸ್ಡ್ ಆಸ್ ಗಿನಿ ಪಿಗ್ಸ್, ವೆದರ್ ದೇ ಡೈ ಇನ್ ಡೆಲ್ಲಿ, ವೆದರ್ ದೇ ಡೈ ಇನ್ ಪಹಲ್ಗಾಮ್. ಈ ತರ ಆದ್ರೆ ಈಗ ಪಬ್ಲಿಕ್ ಅವೇರ್ನೆಸ್ ಬರ್ಬೇಕು. ನಾವು ಡಿಸ್ಕಷನ್ ಎಷ್ಟು ಮಾಡಿದ್ರು ಇದು ಯಾಕೆ ಕಂಟಿನ್ಯೂಸ್ಲಿ ಯಾರು ಹೊಣೆ ತಗೊಳ್ತಾ ಇಲ್ಲ? ಸಂಬಡಿ ಹ್ಯಾಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆದ್ರೂ ಇದು ಮಾಡ್ರಿ, ಒಬ್ಬ ಏನಪ್ಪಾ ಅಂದ್ರೆ ಟೋಲ್ ಗೇಟ್ದಲ್ಲಿ ಇದ್ದವನ್ನಾದ್ರೂ ಸಸ್ಪೆಂಡ್ ಮಾಡ್ರಿ, ಒಬ್ಬ ಚೌಕ್ ಮೇಲೆ ಇದ್ದವನ್ನಾದ್ರೂ ಸಸ್ಪೆಂಡ್ ಮಾಡ್ರಿ. ಸೊ ಈ ತರ ಏನಂತಂದ್ರೆ ಡೆಟರೆನ್ಸ್ ಇರ್ಲಿಲ್ಲ ಅಂದ್ರೆ, ಇವನ್ ಮುಂಬೈ ಅಟ್ಯಾಕ್ ಆದ ನಂತರ ಒಬ್ಬ ಚೀಫ್ ಮಿನಿಸ್ಟರ್ ಕೂಡ ರಿಸೈನ್ ಮಾಡಿದೆ. ಸೊ ಈ ಟೈಪ್ ಆಫ್ ಮೊರಾಲಿಟಿ ಪೊಲಿಟಿಕ್ಸ್ ಅಲ್ಲಿ ಬರ್ಬೇಕು. ಇಲ್ದಿದ್ರೆ ಏನಾಗ್ಬಿಡ್ತದ, ಜನರಲಿ ಸಾಕಷ್ಟು ಸಸ್ಪೆಷನ್ ಸ್ಟಾರ್ಟ್ ಆಗ್ತದೆ. ಆ ಸಸ್ಪೆಷನ್ ಬರೋದಕ್ಕಿಂತ ಮೊದಲು ಪ್ರೊಆಕ್ಟಿವ್ ಸ್ಟೆಪ್ಸ್ ತಗೊಳ್ಳೋದು ಒಳ್ಳೇದು. ಸರ್, ಇನ್ನೊಂದು, ಈಗ ಈ ಉಗ್ರರ ದಾಳಿಗಳೇನಿದಾವೆ, ಇದು ಕೇವಲ ದೆಹಲಿ ಅಷ್ಟೇ ಇಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅವರ ಟಾರ್ಗೆಟ್ಗಳಿದ್ವು ಅಂತೇಳಿ. ಅಂದರೆ ಈಗ ಈ ಸಿಗ್ನಲಲ್ಲಿ ಬ್ಲಾಸ್ಟ್ ಆಗದೇ ಇದ್ದಿದ್ರೆ ಬಹುಶಃ ದೊಡ್ಡ ಮಟ್ಟದ ಅನಾಹುತ ಆಗ್ತಿತ್ತು ಅಂತ ತಮ್ಗನ್ಸುತ್ತಾ? ಎಸ್ ಐ ನೋ ಬೋತ್. ಯಾಕಂತಂದ್ರೆ ಅವು ಈಗ ಆಲ್ರೆಡಿ ಇಟ್ ಈಸ್ ಅ ಸುಸೈಡ್ ಬಾಂಬರ್, ಈಸ್ ನಾಟ್ ಕ್ಯಾಪ್ಚರ್ಡ್. ಒಂದ್ ವೇಳೆ ಕ್ಯಾಪ್ಚರ್ ಆದ್ರೆ ಇಂಟ್ರೋಗೇಷನ್ ಮಾಡಿದ್ರೆ ಇವೆಲ್ಲ ಗೊತ್ತಾಗ್ತಿತ್ತು. ಈಗೆಲ್ಲ ಏನಪ್ಪಾ ಅಂದ್ರೆ ನಮ್ದು ಗೆಸ್ ವರ್ಕ್ ಇರ್ತದೆ. ಸೊ ಈಗ ಒಂದು ಸಿಂಪಲ್ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ರೆಡ್ ಫೋರ್ಟ್ ಬಿಟ್ಟು ಇನ್ನೊಂದು ಇದಕ್ಕಿಂತ ದೊಡ್ಡ ಏನಂತಂದ್ರೆ ಟಾರ್ಗೆಟ್ ಯಾವ್ದಿದೆ? ಇದು ಏನಪ್ಪಾ ಅಂದ್ರೆ ಸೆರೆಮೋನಿಯಲ್ಲಿ ಫಸ್ಟ್ ಆಫ್ ಆಲ್ ಡೆಲ್ಲಿದಲ್ಲಿ ಎಲ್ಲೇ ಆಗ್ಲಿ, ಒಂದು ಮಾಲ್ದಲ್ಲಿ ಆಗ್ಲಿ, ಒಂದು ಅಪಾರ್ಟ್ಮೆಂಟ್ ದಲ್ಲಿ ಆಗ್ಲಿ, ಅಥವಾ ಒಂದು ಯಾವ್ದಾರ ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲಿ ಆಗಲಿ, ಫಸ್ಟ್ ಆಫ್ ಆಲ್ ಡೆಲ್ಲಿದಲ್ಲಿ ಆಗಿದೆ. ಯಾವ ಪ್ಲೇಸ್ ನಲ್ಲಿ ಆದ್ರೂ ಡೆಲ್ಲಿ ಇಸ್ ಇಂಪಾರ್ಟೆಂಟ್. ಈಗ ಡೆಲ್ಲಿ ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲಿ ನೋನ್ ಇದು ಬೇರೆ ಟಾರ್ಗೆಟ್ ಯಾವುದೇ ಇರಲಿ, ಮುಂಬೈ ಇರ್ಬೋದು ಅಥವಾ ಬೆಂಗಳೂರು ಇರ್ಬೋದು, ಅವರು ಈಕ್ವಲಿ ಇಂಪಾರ್ಟೆಂಟ್. ಟೆರರ್ ಇಸ್ ಅ ಟೆರರ್. ಏನಂತಂದ್ರೆ ಎನಿಬಡಿ ಹೂ ಯುಟಿಲೈಸಸ್ ಮೆಕಾನಿಸಮ್ ಟು ಯೂಸ್ ಟೆರರ್, ಅವ್ನ ಟೆರರಿಸ್ಟ್ ಅಂತಾನೆ ಟ್ರೀಟ್ ಮಾಡಬೇಕು. ಮತ್ತೇನಂತಂದ್ರೆ ಈಗ ಇಂಟೆಲಿಜೆನ್ಸ್ ಅವ್ರು ಏನ್ ಹೇಳ್ತಾರ, ನಾವು ಟ್ರ್ಯಾಕ್ ಮಾಡ್ತೀವಿ, CCTV ಫುಟೇಜ್ ನೋಡ್ತೀವಿ. ಈ ಎಲ್ಲ ಏನಂತಂದ್ರೆ ಒಂದು ಸಲ ಇನ್ಸಿಡೆಂಟ್ ಆದ ನಂತರ ದೆನ್ ದೇ ಬಿಕಮ್ ವೆರಿ ವೆರಿ ಅಲರ್ಟ್, ದೇ ಸ್ಟಾರ್ಟ್ ಏನಪ್ಪಾ ಅಂದ್ರೆ ಟ್ರ್ಯಾಕಿಂಗ್. ಇದಕ್ಕಿಂತ ಮೊದಲು ಡೇ ಟೈಮ್ ದಲ್ಲಿ ಒಂದು 300 kg 3000 kg ಅಮೋನಿಯಂ ನೈಟ್ರೇಟ್ ಏನಪ್ಪಾ ಫರೀದಾಬಾದಲ್ಲಿ ಸೀಸ್ ಆಗಿದೆ, ಕೆಲವೊಂದು ವೆಪನ್ಸ್ ಸೀಸ್ ಆಗಿದೆ. ಅದಾದ ನಂತರ ಯು ಶುಡ್ ಎಕ್ಸ್ಪೆಕ್ಟ್ ಏನಪ್ಪಾ ಅಂದ್ರೆ ನಿಯರೆಸ್ಟ್ ಸಿಟಿ ಯಾವ್ದೇನಪ್ಪ, ಫರೀದಾಬಾದ್ ನಿಯರೆಸ್ಟ್ ಲೈಕ್ಲಿ ಪ್ಲೇಸಸ್ ಆಫ್ ಅಟ್ಯಾಕ್ ಯಾವ ಇರ್ತದೆ, ಪ್ರೊಆಕ್ಟಿವ್ ಸ್ಟೆಪ್ ತಗೋಬೇಕಾಗಿತ್ತು. ಎಲ್ಲ ಏನಪ್ಪಾ ಅಂದ್ರೆ ದರ್ ಆರ್ ಸಮ್ ದಿಸ್ ಥಿಂಗ್ ಏನಪ್ಪಾ ಅಂದ್ರೆ ಆಲ್ ಆಫ್ ಅ ಸಡನ್ 7 ಗಂಟೆಗೆ ಬ್ಲಾಸ್ಟ್ ಆಗ್ಬೇಕಂದ್ರೆ ಒಂದು 5 ಗಂಟೆಯಿಂದ ಪೊಲೀಸ್ ಆಕ್ಟಿವಿಟಿ ಇನ್ಕ್ರೀಸ್ ಆಗಿದೆ ಇಲ್ಲಿ. ಅವ್ರಿಗೆ ಏನಪ್ಪಾ ಅಂದ್ರೆ ಸಮ್ವೇರ್ ದೇ ವರ್ ಸಸ್ಪೆಕ್ಟಿಂಗ್ ಸಮಥಿಂಗ್ ವಿಲ್ ಹ್ಯಾಪನ್. ಆಲ್ ಆಫ್ ಅ ಸಡನ್ ಏನಪ್ಪಾ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ ಪ್ರಕಾರ ಹೇಳ್ತಾ ಇದ್ದೀನಿ, ಇದು ಏನಪ್ಪಾ ಅಂತಂದ್ರೆ ಪೊಲೀಸ್ ಬಿಲ್ಡಪ್, ಸ್ವಲ್ಪ ಸೆಕ್ಯೂರಿಟಿ ಬೀಫ್ ಅಪ್ ಜಾಸ್ತಿ ಆಗಿದೆ, ಸಮ್ವೇರ್ ಅರೌಂಡ್ 5-6 o'clock ಇನ್ ದ ಈವ್ನಿಂಗ್. ಸೊ ದಟ್ ಇಸ್ ಅ ಗುಡ್ ಸ್ಟೆಪ್. ಬಟ್ ಏನಂತಂದ್ರೆ ಇದು ಮೊದಲು ಬ್ಲಾಸ್ಟ್ ಆಗೋದಕ್ಕೆ ಮೊದಲು ತಗೊಳ್ತಕ್ಕಂಥ ಸ್ಟೆಪ್ ಇಂಪಾರ್ಟೆಂಟ್ ಇರ್ತದೆ. ಬ್ಲಾಸ್ಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ಕುಂತ ಕತೆ ಹೇಳಿ 101 ಎಕ್ಸ್ಕ್ಯೂಸ್ ಕೊಟ್ರೆ ಅದು ನಡೆಯಲ್ಲ. ಕರೆಕ್ಟ್. ಎಸ್ ಸರ್, ಬರ್ತೀನಿ ನಿಮ್ಮ ಹತ್ರ. ಇದು ಕುಮಾರ್ ಸರ್, ಈಗ ಫರೀದಾಬಾದ್ನಲ್ಲಿ ಅವತ್ತೇ ದೊಡ್ಡ ಮಟ್ಟದ ದಾಳಿ ಆಗುತ್ತೆ. 2900 kg ಸ್ಫೋಟಕ, ಆಮೇಲೆ RDX, ರೈಫಲ್ಗಳು, ಮದ್ದುಗುಂಡುಗಳೆಲ್ಲ. ಸರ್, ಅವತ್ತು ಒಂದು ಮುನ್ಸೂಚನೆ ಕೂಡ ಸಿಗ್ತಿರ್ಲಿಲ್ವಾ? ಯಾಕೆ ಕೇಂದ್ರ ಸರ್ಕಾರ ಅಲರ್ಟ್ ಆಗಲಿಲ್ಲ? ಅದನ್ನ ಯಾಕೆ ಬಹಳ ನೀವು ಈಸಿಯಾಗಿ ತೆಗೆದುಕೊಂಡ್ರಿ ಅಂತೇಳಿ? ತಡಿಬೋದಾಗಿತ್ತು, ದಾಳಿಯನ್ನು ಆರಾಮಾಗಿ ತಡಿಬೋದಾಗಿತ್ತು ಅನ್ನುವಂಥ ವಾದ ಬರ್ತಾ ಇದೆ. ಕೇಂದ್ರ ಸರ್ಕಾರ ಅದನ್ನ ಸೂಕ್ಷ್ಮವಾಗಿ ಗಮನಿಸಿರುವಂಥದ್ದು ಕಳೆದ 1 ತಿಂಗಳಿಂದ ದೇಶದ ಹಲವಾರು ಕಡೆ ಎಲ್ಲೆಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಾಗಿದೆ ಅಂತ ಸುಮಾರು ಜನನ ಅರೆಸ್ಟ್ ಮಾಡಿರುವಂಥದ್ದು ಉಲ್ಲೇಖಗಳು ಮಾಧ್ಯಮದಲ್ಲೂ ಇದೆ, ಪತ್ರಿಕೆಗಳು ಇದೆ. ಮತ್ತೆ ಪ್ರೊಆಕ್ಟಿವ್ ಸ್ಟೆಪ್ಸ್ ಅಂತ ಸರ್ ಹೇಳ್ತಾ ಇದ್ರು. ಪ್ರೊಆಕ್ಟಿವ್ ಸ್ಟೆಪ್ಸ್ ಮಾಡಿದ್ದಕ್ಕೆ ದೊಡ್ಡ ಅನಾಹುತನ ತಪ್ಪಿಸಿರುವಂಥದ್ದು. ಇಲ್ಲಿ ಯಾರು ಕತೆ ಹೇಳ್ತಾ ಇಲ್ಲ ಸರ್, ಇದ್ದಲ್ಲಿ ಇರೋಂಥ ಕಥೆನ ಇರೋಂಥದ್ದು ಏನಿದೆ ಅದನ್ನ ಹೇಳ್ತಾ ಇರುವಂಥದ್ದು. ಇಲ್ಲಿ ಯಾರು ಕತೆ ಹೇಳಕ್ ಕುಂತಿಲ್ಲ. ದೇಶದ ವಿಚಾರವಾಗಿ ಬಂದಾಗ ಯಾರು ಕತೆ ಹೇಳ್ತಾ ಇಲ್ಲ, ಆಕ್ಚುಯಲ್ ಫ್ಯಾಕ್ಟ್ಸ್ ಹೇಳ್ತಾ ಇರುವಂಥದ್ದು. ನೋಬಡಿ ಕ್ಯಾನ್ ಏನಂತಾರೆ ಫ್ಯಾಕ್ಟ್ಸ್ ಏನೋ ಮುಚ್ಚಿಡೋಕಂಥದ್ದು ಆಗುವಂಥದ್ದಲ್ಲ. ಎಷ್ಟು ಜನ ಎಲ್ಲ ನೋಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಡೀಲ್ ಮಾಡ್ಬಿಟ್ಟಿದ್ದಾರೆ ಅಂತ. ಡೀಲ್ ಅಂದ್ರೆ ಪಾಪ ಅವ್ರು ಕಾಂಗ್ರೆಸ್ನವ್ರಿಗೆ ಡೀಲ್ಗೂ ಕಾಂಗ್ರೆಸ್ಗೂ ತುಂಬಾ ಹತ್ರದ ಸಂಬಂಧ ಸರ್. ದೇಶಭಕ್ತಿಗೂ ಕಾಂಗ್ರೆಸ್ಗೂ ಬಲು ದೂರ, ಡೀಲ್ಗೂ ಕಾಂಗ್ರೆಸ್ಗೂ ತುಂಬಾ ಹತ್ರ ಇರುತ್ತೆ. ಕಾಂಗ್ರೆಸ್ ಇದ್ರೆ
ಇದು ಜಮ್ಮು ಕಾಶ್ಮೀರಲ್ಲಿ ತುಂಬಾ ದೊಡ್ಡ ಭೂಭಾಗವನ್ನು ಚೈನಾ ಕೊಟ್ಟಿದ್ದಂತದ್ದು ಡೀಲು ಯಾರು ಮಾಡಿದ್ದು? ನೆಹರು ಮಾಡಿದ್ದು. ಇವಾಗ ಹೋಗಿದೆ. ನೆಹರು ಮಾಡಿದ್ದು. ಹೌದು. ನೆಹರು ಮಾಡಿದಂತದ್ದು ಕೇಳಿಸ್ಕೋಬೇಕಾಗತ್ತೆ. ಹೋಗ್ಬಿಡಿ. ಅಲ್ಲಿ ಇವಾಗ ಯಾವ ಕೂತವ್ರೆ. ಒಂದು ಹುಲ್ಲುಕಡ್ಡಿ ಕೂಡ ಬೆಳೆಯಲ್ಲ ಅಂತ ಡೀಲ್ ಕೆಂಪು ಮಾಡಿದಂತದ್ದು ಕಂಡ್ಬಿಡ್ತೀನಿ, ಕೆಂಪು ಕಾಂಗ್ರೆಸ್ ಕಂಡ್ಬಿಡ್ತೀನಿ. ಅವರು. ಉಯ್ಯಾಲೆ ಇದು ಕತೆ. ಹಾಕ್ಬಿಡ್ತಾರೆ. ಇದು ದೇಶದ ಉಯ್ಯಾಲೆ ಜನತೆ. ಹಾಕ್ಬಿಡ್ತಾರೆ ಇವಾಗ. ಇದು ದೇಶದಲ್ಲಿ ಮೋದಿ ಅವರು ಇವಾಗ ಉಯ್ಯಾಲೆ ಹಾಕ್ಬಿಡ್ತಾರೆ. ಕಿಲೋಮೀಟರ್ಗಳ ಒಳಗಡೆ ಬಂದವರು, 106 ಕಿಲೋಮೀಟರ್ ಒಳಗಡೆ ಬಂದು ರೋಡ್ ಮಾಡಿ ಹಳ್ಳಿ ಮಾಡಿದ್ರು ಕೂಡ ಕಣ್ಣು ಮುಚ್ಕೊಂಡು ಅಲ್ಲ, ಜಮ್ಮು ಕಾಶ್ಮೀರ ಸರ್, ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸುಧಾರಿಸಿಲ್ಲ. ಆರ್ಟಿಕಲ್ 370 ಬಂದ್ಬಿಟ್ಟು ಯಾವ್ದು ಒಂದು ದೇಶದಲ್ಲಿ ಎರಡೆರಡು ವಿಧಾನ ಸುಧಾರಿಸಲಿಲ್ಲ. ಉಗ್ರರ ಚಟುವಟಿಕೆ ನಡೀತಾನೆ ಇದೆಯಲ್ಲ ಸರ್. ಚಟುವಟಿಕೆಗಳಂತ 2004ರಿಂದ ಹೇಳ್ತೀನಿ. 2004ರಲ್ಲಿ ಒಂದೇ ವರ್ಷದಲ್ಲಿ 3542, 2005ರಲ್ಲಿ 4104, 2005ರಲ್ಲಿ 3607, ಈ ತರದ ದೊಡ್ಡ ಪಟ್ಟಿ ಸುಮಾರು 50 ಸರ್, ನಿಮ್ದು ಇದೆ ಸರ್, ನಿಮ್ದು ಇದೆ, ಬಿಜೆಪಿ ಇದೆ, ದೊಡ್ಡದಾಗಿದೆ ನಾನು ಸರ್. ಹೇಳ್ತಾ ಇರೋಂಥದ್ದು ಸಾವಿರಾರು ದಾಳಿಗಳಾಗಿದೆ. 25,450 ಹೌದು, ಲೆಕ್ಕ ಇದೆ. 25,000 ಇಷ್ಟು ಘಟನೆಗಳು ಅಕೌಂಟಬಿಲಿಟಿ ಯಾರು ಆನ್ಸರ್ ಮಾಡಿದ್ರು? ಅಲ್ಲ, ಗವರ್ಮೆಂಟ್ 10 ಆನ್ಸರ್ ವರ್ಷ- ಮಾಡಿದ. 10 ವರ್ಷದಲ್ಲಿ ಅಮಾಯಕ ಜನರು ಬೀದಿಲಿ ಹಣ ಹಾಕ್ತಾ ಇದ್ರು. ಸಂಜೋತಾ ಎಕ್ಸ್ಪ್ರೆಸ್ ಆಗ್ಬೋದು, ಬೇರೆ ಬೇರೆ ಟ್ರೈನ್ ಬಾಂಬ್ ನಮ್ಮವ್ರು ನಿಂತ್ಕೊಂಡು ನಿಮ್ಮಂಗೆ ಹೋಗಿ ವ್ಯಾಪಾರ ಮಾಡ್ತಾ ಇಲ್ಲ. ಭೂತಾನ್ಗೆ ಹೋಗಿ ವ್ಯಾಪಾರ ಮಾಡ್ತಾ ಇಲ್ಲ. ಅದಾನಿಗೆ ಜೀತ ಮಾಡ್ತಾ ಇಲ್ಲ. ಒಂದು ರಾಜಧಾನಿಯಲ್ಲಿ ಅದಾನಿಗೆ ಒಂದು ಜೀತ ಮಾಡ್ತಾ ಇಲ್ಲ ಇಲ್ಲಿ. ಸರ್, ಉದಾಹರಣೆಗೆ ಅದಾನಿ ಅಂಬಾನಿ ಜೀತ ಮಾಡ್ತಾ ಇಲ್ಲ ಇಲ್ಲಿ. ಬೆಂಗಳೂರಲ್ಲಿ ಚರ್ಚ್ ಸ್ಟ್ರೀಟ್ ಆಯ್ತು. ಹೌದು, ಆಗಿದೆ. ಕೆಜೆ ಜಾರ್ಜ್ ಇದ್ದಿದ್ದು ಏನ್ ರೆಸ್ಪಾನ್ಸಿಬಲ್ ಕೊಟ್ರು? ರಾಜೀನಾಮೆ ಕೊಟ್ರ? ಮೊನ್ನೆ ಜೈಲಲ್ಲಿ ಮೊಬೈಲ್ ಇಟ್ಕೊಂಡು ಉಗ್ರನ ಇಟ್ಕೊಂಡಿದ್ರಲ್ಲ ಸರ್, ಏನ್ ಮಾಡಿದ್ರು? ಡಾಕ್ಟರ್ ಜಿ ಪರಮೇಶ್ವರ್ ಏನ್ ಅವ್ರಿಗೆ ಹೂನಾರ ಹಾಕ್ಬೇಕಾ ಇಲ್ಲ ಏನ್ ಮಾಡ್ಬೇಕು? ಅವ್ರಿಗೆ ರಾಜೀನಾಮೆ ಕೊಟ್ರ? ಅಕೌಂಟಬಿಲಿಟಿ ಸ್ಟಾರ್ಟ್ಸ್ ಫ್ರಮ್ ದ ಹೋಮ್. ವೇರ್ ಇಸ್ ಅಕೌಂಟಬಿಲಿಟಿ? ನಿಮ್ಗೆ ಅಕೌಂಟಬಿಲಿಟಿ ಕೊಡಲ್ಲ ನೀವು. Sir, ಯಾರೋ we ಇಲ್ಲಿ have ಯಾರೋ shown ಮೊಬೈಲ್ action. ಅಂದ್ರೆ ರಾಜೀನಾಮೆ ಸರ್, ಈಗ ನಾವು action ತೋರಿಸಿದ್ದೀವಿ. ನಿಮಗೆ ಹೊಣೆಗಾರಿಕೆ ಬೇಕು. ಪ್ರತಿಯೊಂದು ದಾಳಿಗೂ action ಧೈರ್ಯ ಬೇಕು, ತೋರಿಸಿದ್ದೀವಿ. ಹೊಣೆಗಾರಿಕೆ ಬೇಕು. ಇವ್ರ ತರ ಅಲ್ಲ, ಸುಮ್ನೆ ದಾಳಿ ಕೂತಿಲ್ಲ. ಇದ್ದಾನೆ. ಅಂದ್ರೆ ನಿಮ್ಮ ಸರ್ಕಾರದಲ್ಲಿ ಟೆರರಿಸಂ ಕಂಪ್ಲೀಟ್ ಆಗಿ ಹೋಗಿದೆ. ನಿಮ್ಮ ಸರ್ಕಾರ ಬಂದ ಮೇಲೆ ಕಡಿಮೆ ಆಗಿದೆ ಭಯೋತ್ಪಾದಕ ಚಟುವಟಿಕೆಗಳು. ಹಾಗಾದ್ರೆ ಸರ್, ಪ್ರಪಂಚದಲ್ಲಿ ಎಲ್ಲಿವರೆಗೂ ಈ ಗ್ರೀನ್ ಟೆರರಿಸಂ ಅಂತ ಕರೀತಾರೆ, ಧರ್ಮದ ಆಧಾರದಲ್ಲಿ ಕರೀತಿರೋ, ಅದು ಜಾಗೃತವಾಗಿರುತ್ತೆ, ಅಲ್ಲಿವರೆಗೂ ಇರುತ್ತೆ. ಅಲ್ಲಿವರೆಗೂ ನುಗ್ಗಿ ಹೊಡಿತಾನೆ ಇರ್ಬೇಕು. ಈ ತರದ ಬುದ್ಧಿ ಕಲಿಸ್ತಾನೆ ಇರ್ಬೇಕಾಗತ್ತೆ. ತುಷ್ಟೀಕರಣ ನಿಲ್ಲಿಸಬೇಕಾಗತ್ತೆ. ಅಂತಹ ತಿರುಗೇಟನ್ನ ಅಥವಾ ವಾಪಸ್ ದಾಳಿಯನ್ನ ನಿಮ್ಮ ಸರ್ಕಾರದಲ್ಲಿ ಮಾಡೋಕೆ ಆಗಿಲ್ಲ ಅಂತೇಳಿ, ಅಂದ್ರೆ ಮೋದಿ ಅವರು ಬಂದ ಮೇಲೆ ಆಪರೇಷನ್ ಸಿಂಧೂರ ಆಯಿತು, ಉರಿ ಅಲ್ಲೇ ಪಠಾಣ್ಕೋಟ್ ಮೇಲಾದಾಗ ವಾಪಸ್ ಉರಿ ಇಲ್ಲಿ ಅಟ್ಯಾಕ್ ಆಯಿತು. ಆ ಸಂದರ್ಭದಲ್ಲಿ ನಾವು ಹೇಳೋದಾದ್ರೆ ಈಗ ನಿಮ್ಮ ತುಷ್ಟೀಕರಣ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ನಮ್ಮ ಬ್ರದರ್ಸ್ ಇವರು ಏನಾದ್ರೆ ನೀವು ನೇರವಾಗಿ ಕಾಣಿಸೋದಿಲ್ಲ, ಅದು ಓಪನ್ ಆಗಿ ಹೇಳೋದಿಲ್ಲ ಅಂತ. ಒಂದೇನು ಗೊತ್ತಾ, ಭಯೋತ್ಪಾದನೆ ಅದಕ್ಕೆ ಯಾರು ಬೆಂಬಲನ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಯಾರು ಕೊಡೋದು ಇಲ್ಲ, ಇಲ್ಲಿವರೆಗೂ ನಾನು ಕಂಡಂಗಿಲ್ಲ. ಪಾಕಿಸ್ತಾನ ನಮ್ಮ ಸಹೋದರ ಅಂತ ಹೇಳಿದ್ದು ಮೋಹನ್ ಭಾಗವತ್, ಬಿಜೆಪಿಯ ಮಾತೃಪಕ್ಷದ ಅಧ್ಯಕ್ಷ. ಮೋಹನ್ ಭಾಗವತ್ ಹೇಳಿದ್ರು ಪಾಕಿಸ್ತಾನ ನಮ್ಮ ಸಹೋದರರು, ಅವ್ರ ಜೊತೆ ಬಾಂಧವ್ಯದಿಂದ ಇರಬೇಕು ಅಂತ. ನಂಬರ್ 1 ಅಲ್ಲ, ಅದು ಹೇಳ್ತಾರೆ ತುಷ್ಟೀಕರಣ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಭಾರತೀಯರೆಲ್ಲ ಸಮಾನರು. ಯಾರೇ ಭಯೋತ್ಪಾದನೆ ಮಾಡಲಿ, ಅದನ್ನು ಗಾಂಧಿ ಕೊಂದ ಗೋಡ್ಸೆನೂ ಭಯೋತ್ಪಾದಕ, ಇವತ್ತು ಸೊಸೈಟಿ ಬಾಂಬರ್ ಇದಲ್ಲ ಅವನು ಭಯೋತ್ಪಾದಕ. ಇಬ್ಬರು ಈಕ್ವಲ್ಲೇ. ಅದರೊಳಗೆ ಯಾವುದೂ ನಮಗೆ ಇವರು ಅವರು ಅಂತ ಭೇದ ಭಾವ ಇಲ್ಲ ನಮಗೆ. ಆದರೆ ನಾವು ಒಬ್ಬರನ್ನ ಪುರಸ್ಕಾರ ಮಾಡಿ ಒಬ್ಬರ ತಿರಸ್ಕಾರ ನಾವು ಮಾಡೋಕ್ಕೋಗಲ್ಲ. ಯಾರು ಭಯೋತ್ಪಾದನೆ. ಆದರೆ ಕೇಂದ್ರ ಸರ್ಕಾರ ಯಾರು ನನಗೆ 56 ಎದೆ ಇಂಚಿದೆ, ನಾನು ವಿಶ್ವಗುರು ಅಂತ ಹೇಳ್ಕೊಂಡವರಲ್ಲ, ಅವರ ಹೊಣೆಗಾರಿಕೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಹೊಣೆಗಾರಿಕೆ ನೋಡಿ, ನಾವು ಯಾವತ್ತೂ ಕೂಡ ಪಾಕಿಸ್ತಾನಕ್ಕೆ ಅನ್ಇನ್ವೈಟೆಡ್ ಹೋಗಿ ಬಿರಿಯಾನಿ ತಿನ್ಕೊಂಡ್ಬರಲಿಲ್ಲ. ನಮ್ಮ ಯಾವ ಪ್ರೈಮ್ ಮಿನಿಸ್ಟರ್ ಕೂಡ ಅಂತಹ ಕೆಳಮಟ್ಟಕ್ಕೆ ಹೋಗಿರಲಿಲ್ಲ, ಅಂತಹ ಕಳಪೆ ನಿರ್ಧಾರವನ್ನು ಯಾವತ್ತೂ ತಗೊಂಡಿರಲಿಲ್ಲ. ವಿದೇಶಾಂಗ ನೀತಿನಲ್ಲಿ ಚೈನಲ್ಲಿ ಕಟ್ಟಾಕಿದ್ರು ಅವ್ರನ್ನ. ನೀವು ಭಯೋತ್ಪಾದಕ ದಾಳಿ ಮಾಡಿಸ್ತಾ ಇದ್ದೀರಾ, ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ದಿಗ್ಬಂಧನ ಹಾಕಿದ್ರು ಅವ್ರಿಗೆ, ಪಾಕಿಸ್ತಾನಕ್ಕೆ. ಇವತ್ತೇನಾಗ್ತಾ ಇದೆ, ಪೆಹಲ್ಗಾಮಲ್ಲಿ ದಾಳಿ ಮಾಡಿ ನೀವು ಸಿಂಧೂರ ಅಂತ ಏನೋ ಮಾಡ್ತಾ ಇದ್ದೀರಾ, ಅಮೆರಿಕ ಅವ್ರಿಗೆ ಲೋನ್ ಕೊಡ್ತಾ ಇದೆ. ಡಾಲರಲ್ಲಿ ಕ್ರೋರ್ಸ್ ಆಫ್ ರುಪೀಸ್ ಲೋನ್ ಕೊಡ್ತಾ ಇದೆ, ಸಾವಿರಾರು ಕೋಟಿ ಲೋನ್ ಕೊಡ್ತಾ ಇದೆ. ಏನಕ್ಕೆ ಅದು, ಏನು ಉಪಯೋಗ ಬರೋದಕ್ಕೆ? ಅಂದರೆ ಅವರು ಡಿಫೆನ್ಸ್ ಮೆಕ್ಯಾನಿಸಮ್ಗೆ. ಹಂಗಾರೆ ನಿಮ್ಮ ವಿದೇಶಾಂಗ ನೀತಿ ಏನಾಯಿತು? ನಿಮ್ಮ ವಿದೇಶಾಂಗ ನೀತಿ ಏನಾಯಿತು? ರಾಜತಾಂತ್ರಿಕ ನೀತಿ ಏನಾಯಿತು? ನೆರೆಹೊರೆಯ ರಾಷ್ಟ್ರಗಳಲ್ಲಿ ನೀವು ಪಾಕಿಸ್ತಾನವನ್ನು ಕಟ್ಟಾಕ್ಲಿಕ್ಕೆ ನೀವು ಏನು ಕೆಲಸ ಮಾಡಿದ್ದೀರಿ? ಏನು ಮಾಡಿಲ್ಲ ನೀವು ಆಯಿತು, ನೀವು ಭಾಷಣ ಮಾಡ್ತೀರಿ, ಯಾವುದೇ ಟೆರರಿಸ್ಟ್ ಅಟ್ಯಾಕ್ ಆದಾಗ ಭಾಷಣ ಮಾಡ್ತೀರಿ, ಅವ್ರನ್ನ ನುಗ್ಗಿ ಹೊಡಿತೀವಿ. ಏನು ನುಗ್ಗಿ ಹೊಡಿತೀರಿ? ಆಪರೇಷನ್ ದೂರ ಯಾಕೆ ನಿಲ್ಲಿಸಿದ್ರಿ ನೀವು? ಅಮೆರಿಕದವನು ಇವತ್ತು ಹೇಳ್ತಾ ಇದ್ದಾನೆ, ನಿಮಗೆ ನಾಚಿಕೆ ಆಗಲ್ಲ? ಅಮೆರಿಕದವನು ಇವತ್ತು ಹೇಳ್ತಾ ಇದ್ದಾನೆ, ನಾನೇ ನಿಲ್ಲಿಸ್ತೆ, ನಾನೇ ಬೈದು ನಿಲ್ಲಿಸ್ತೆ, ನಾನೇ ಫೋನ್ ಮಾಡಿ ನಿಲ್ಲಿಸ್ತೆ ಅಂತ ಅಮೆರಿಕದವನು ಹೇಳ್ತಾ ಇದ್ದಾನೆ, ಪ್ರೆಸಿಡೆಂಟು. ನೀವು ಅದು ಸುಳ್ಳುಗಾರ ಅಂತ ನೀವು ಹೇಳಿದ್ರೆ, ನೀವು ಒಂದೇ ಸಲ ಹೇಳಿದ್ರೆ ನೀವು ಸುಳ್ಳುಗಾರ, ಬಾಯಿ ಮುಚ್ಚು ಅಂತ ನೀವು ಹೇಳಿದ್ರೆ ನೀವು, ನಾವು ಹೇಳ್ತಾ ಇದ್ದೀವಿ, ನಾವು ವಿರೋಧ ಪಕ್ಷ ಹೇಳ್ತೀವಿ, ನೀವು ಸುಳ್ಳುಗಾರ, ಅಮೆರಿಕ ನೀವು ಸುಳ್ಳುಗಾರ ಅಂತ. ಬಟ್ ನಿಮ್ಗೆ ಯಾಕೆ ಹೇಳ್ತಾ ಇಲ್ಲ? ಹಾಗಾದ್ರೆ ನಿಮ್ಗೆ ಏನಿದೆ, ನಿಮ್ದು ಡೀಲು ಏನಿದೆ, ನಿಮ್ಗೆ ಭಯ ಯಾಕೆ ಎದುರ್ತಾ ಇದ್ದೀರಾ? ಇಡೀ ಪ್ರಪಂಚ ನೋಡಿ, ಭಾರತ ಅಂದರೆ ಅಲಿಪ್ತ ನೀತಿ ಇಟ್ಕೊಂಡು ರಷ್ಯಾನು ನಮ್ಗೆ ಒಂದೇ, ಉಕ್ರೇನು ಒಂದೇ, ಪ್ಯಾಲೆಸ್ತೈನು ಒಂದೇ, ಇಸ್ರೇಲು ಒಂದೇ. ನಮಗೆ ನಾವು ಅವ್ರ ಪರ ಇವ್ರ ಪರ ಇಲ್ಲ, ನಾವು ಅಲಿಪ್ತ ನೀತಿ ಇಟ್ಕೊಂಡು ಬಂದಿರೋದು. ಅದಕ್ಕೆ ಭಾರತ ಇಷ್ಟು ಸದೃಢ ಇರತಕ್ಕಂಥದ್ದು. ಇವತ್ತು ಭಾರತದಲ್ಲಿ ನೀವು ಇಡೀ ಪ್ರಪಂಚದಲ್ಲೇ ಅತ್ಯಂತ 4ನೇ ಬಲಿಷ್ಠ ಸೈನ್ಯ ಇದೆ.
ಎರಡನೇ ಬಲಿಷ್ಠ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಇಸ್ರೇಲಿಂದ, ರಷ್ಯಾದಿಂದ, ಅಮೆರಿಕಾದಿಂದ ವೆಪನ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ, ನಮ್ಮಲ್ಲೂ ಉತ್ಪತ್ತಿ ಆಗ್ತಾ ಇದೆ ಆಯ್ತಾ. ಹಂಗಿರ್ಬೇಕಾದ್ರೆ ನಿಮ್ಗೆ ಯಾರು ಹೆದರಿಕೆ, ಯಾಕೆ ಹೆದರಿಕೆ? ಇವತ್ತು ಚೈನಾ ಭಾರತದ ಒಳಗಡೆ ಬಂದು ಒಂದು ಹಳ್ಳಿನ 1962 ನೀವು ಹೇಳ್ತಿರಲ್ಲ, 1962 ನಮ್ಮ ಹತ್ರ ಏನಿತ್ತು ಆರ್ಮಿ, ನಮ್ಮ ಹತ್ರ ಏನಿತ್ತು ಆರ್ಥಿಕ ಪರಿಸ್ಥಿತಿ ಆಯ್ತಾ. ಇವತ್ತೇನಿದೆ ನಮ್ಮ ಆರ್ಥಿಕ ಪರಿಸ್ಥಿತಿ, ಇವತ್ತೇನಿದೆ ನಮ್ಮ ಆರ್ಮಿ, ನೀವು ಯಾಕೆ ಉತ್ತರ ಕೊಡೋಕೆ ಸಾಧ್ಯ ಆಗಲ್ಲ? ನೀವೇ ಹೇಳಿದ್ರಿ ತಾನೆ, ಕೆಂಗಣ್ಣು ಮಾಡಿ ತೋಡಬೇಕು, ಕೆಂಗಣ್ಣಿಂದ ಅವ್ರಿಗೆ ಉತ್ತರ ಕೊಡಬೇಕು ಅಂತ. ಇವತ್ತು ಉಯ್ಯಾಲೆ ಆಡ್ತಾ ಇದ್ದೀರ ಅವ್ರ ಜೊತೆ. ಇದು ಯಾವ ರೀತಿ? ಟಿಕ್ ಟಾಕ್ ಬ್ಯಾನ್ ಮಾಡಿದ ತಕ್ಷಣ ನೀವು ಚೈನಾಗೆ ಉತ್ತರ ಕೊಟ್ಟಂಗಾಯ್ತಾ? ಚೈನಾಯಿಂದ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ದ ತಕ್ಷಣ ಮ್ಯಾಕ್ಸಿಮಮ್ ಅವ್ರಿಗೆ ಹಣ ಕೊಟ್ಟಿದ ತಕ್ಷಣನೇ ನೀವು ನಿಮ್ದು ವಿದೇಶಾಂಗ ನೀತಿ ಆಯ್ತಾ? ನಾವು ಕೇಳ್ತಾ ಇರೋದು ಪ್ರಶ್ನೆಗಳಿದ್ದಾವೆ. ನೀವು ನಮ್ಮನ್ನ ಆರೋಪ ಮಾಡಿದ್ದೀರಿ. ಅಲ್ಲ, ಕಾಂಗ್ರೆಸ್ ಭಯ ಇದೆ ರಾಜಕೀಯವಾಗಿ ಬಿಜೆಪಿ ಪ್ಲಸ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ನಾವು ಒಂದ್ ಸಮುದಾಯವನ್ನ ತುಷ್ಟೀಕರಣ ಮಾಡ್ಲಿಕ್ಕೋಸ್ಕರ. ತುಷ್ಟೀಕರಣ ಅಂದ್ರೆ ಏನರ್ಥ? ಏನ್ ಗೊತ್ತಾ, ನೀವು ಯಾರು ಹೇಡಿಗಳಿರ್ತಾರೆ ಅವರು ಧರ್ಮದ ಹೆಸರಿನಲ್ಲಿ ಹಿಂದೆ ಔಚ್ಕೋತಾರೆ. ಧೈರ್ಯವಂತರು ನನ್ನಿಂದ ತಪ್ಪಾಗಿದೆ, ನನ್ನಿಂದ ನಿಮ್ಮನ್ನು ಕಾಪಾಡಕ್ಕಾಗಲಿಲ್ಲ, ನಾನು ಮುಂದೆ ಆಗದೆ ನೋಡ್ಕೋತೀನಿ ಅಂತ ಹೇಳ್ತಾರೆ ಬಂದು. ಧೈರ್ಯವಂತರು ಏನ್ ಹೇಳ್ತಾರೆ ಅಂದ್ರೆ, ನಾನು ಈ ಶೋಕದಲ್ಲಿ ಇದ್ದೀನಿ, ಇವತ್ತು ನಿಮ್ಮ ಜೊತೆ ನಾನು ನಿಂತ್ಕೋತೀನಿ ಅಂತ ಹೇಳ್ತಾರೆ. ಅಲ್ಲ ರೀ, ಪಹಲ್ಗಾಮ್ ಗಲಾಟೆ ಆದಾಗ, ದಾಳಿ ಆದಾಗ ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು, ಪ್ರಧಾನಮಂತ್ರಿ ಇರ್ಲಿಲ್ಲ ರೀ ಅವತ್ತು, ಪ್ರಧಾನಮಂತ್ರಿ ಇರ್ಲಿಲ್ಲ ಅವತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ನಿಧಿ ನಿಮ್ ಜೊತೆಗೆ ಅಂದ್ರು. ಅವರ ಪ್ರಾಮುಖ್ಯತೆ ಇದ್ದಿದ್ದು ಬಿಹಾರ್ ಚುನಾವಣೆ, ಅವತ್ತು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ರು ನಿತೀಶ್ ಕುಮಾರ್ ಜೊತೆ. ಎರಡನೇದು, ಇವತ್ತು ಕೂಡ ಒಂದು ಭಯೋತ್ಪಾದನಾ ದಾಳಿ ಆಗಿದೆ, ನಾವು ಅದನ್ನು ಖಂಡಿಸ್ತೀವಿ, ಇಡೀ ದೇಶ ನಿಂತ್ಕೊಬೇಕು. ನೀವೆಲ್ಲಿ ತಿದ್ದಿದ್ದೀರಿ? ನೀವು ಭೂತಾನಲ್ಲಿ ಅದಾನಿಗೆ ಸೈನ್ ಮಾಡಿಸ್ಕೊಡ್ತಾ ಇದ್ದೀರಿ, ಡೀಲ್ ಮಾಡ್ಕೊಡ್ತಾ ಇದ್ದೀರಿ, ವ್ಯಾಪಾರ ಮಾಡಿಸ್ಕೊಡ್ತಾ ಇದ್ದೀರಿ. ನಿಮ್ಮ ಹೊಣೆಗಾರಿಕೆ ಏನು, ನಿಮ್ಮ ಪ್ರಾಮುಖ್ಯತೆ ಏನು? ನೀವು ನಮ್ಮ ಮೇಲೆ ಆರೋಪ ಮಾಡಿ, ನಾವು ಇದ್ದಾಗ ದಾಳಿಗಳಾಗಿಲ್ವಾ? ಆಗಿತ್ತು. ಹೌದು, ನಾವು ಅದಕ್ಕೆ ಪ್ರಯತ್ನ ಮಾಡಿ ತಡೆಯಕ್ಕೆ ಪ್ರಯತ್ನ ಮಾಡಿದ್ವಿ. ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ನಿರಂತರವಾದ ಪ್ರಕ್ರಿಯೆ. ಆರ್ಮಿಯವರು ನಿರಂತರವಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿರ್ತಾರೆ. ಅದನ್ನ ಹೇಳಿ ಕೇಳಿ ಇದು ಮಾಡಲ್ಲ. ಯಾವಾಗ ದಾಳಿಕೋರು ನುಸುಳ್ತಾರೆ ಅಂತ ಅನ್ಸುತ್ತೆ, ಕ್ಯಾಂಪ್ಗಳು ಇದಾವೆ ಅನ್ಸುತ್ತೆ, ಅಲ್ಲಿ ನುಗ್ಗಿ ಹೊಡಿತಾರೆ ಅವರು, ಆರ್ಮಿಯವರು. ಅಷ್ಟು ಶಕ್ತಿಶಾಲಿ ಆಗಿದ್ದಾರೆ ನಮ್ಮ ಆರ್ಮಿಯವರು. ಇಡೀ ಭಾರತದಲ್ಲಿ, ಇಡೀ ಪ್ರಪಂಚದಲ್ಲೇ 1970 ನಂತರ ಯಾವ್ದಾದ್ರು ಭೂಪಟ ಚೇಂಜ್ ಮಾಡಿದ್ರೆ ಅದು ಇಂದಿರಾ ಗಾಂಧಿ ಕಾಂಗ್ರೆಸ್ ಸರ್ಕಾರ, ಬಾಂಗ್ಲಾದೇಶ ಅಂತ ನಿರ್ಮಾಣ ಆಗಿದೆ. ನೀವು ಕಾಂಗ್ರೆಸ್ನ ಪೆಟ್ರಾಟಿಸಮ್ನ, ಯಾಕಂದ್ರೆ ಇಂದಿರಾ ಗಾಂಧಿ ದೇಶಕ್ಕೆ ಪ್ರಾಣ ಕೊಟ್ಟವ್ರೆ, ಮಹಾತ್ಮ ಗಾಂಧಿ ಕೊಟ್ಟವ್ರೆ, ರಾಜೀವ್ ಗಾಂಧಿ ಕೊಟ್ಟವ್ರೆ. ನೀವು ಕಾಂಗ್ರೆಸ್ನ ಪೆಟ್ರಾಟಿಸಮ್ ಬಗ್ಗೆ ನೀವು ಮಾತಾಡಕ್ ಹೋಗ್ಬೇಡಿ. ನಿಮ್ಮ ಹೊಣೆಗಾರಿಕೆ ಬಗ್ಗೆ ಮಾತಾಡಿ, ನಿಮ್ಮ ಅಕೌಂಟೆಬಿಲಿಟಿ ಬಗ್ಗೆ ಮಾತಾಡಿ. ನೀವು ಏನು ಮಾಡ್ದಲೆ ಯಾವುದೋ ಅದಾನಿಗೆ ಅಂಬಾನಿಗೆ ವ್ಯಾಪಾರ ಮಾಡಿಕೊಂಡು ಫ್ರಾನ್ಸ್ಗೆ ಹೋಗ್ತೀರಿ, ರಫೇಲ್ ಡೀಲ್ನ ಯಾರಿಗೂ ಕೊಡ್ತೀರಿ, HL ಕೊಡಲ್ಲ, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಲ್ಲ ನೀವು, ಆಯ್ತಾ? ನೀವು ದೇಶದ ಜೊತೆಗೆ ಆಟ ಆಡ್ತಾ ಇರ್ತಕ್ಕಂಥವ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ. ಅವರು ಇವತ್ತು ಹೊಣೆಗಾರಿಕೆ ತಗೋಬೇಕು. ಏನಾದ್ರು ಇವ್ರಿಗೆ ಬಿಜೆಪಿ ಅವ್ರಿಗೆ ಏನಾದ್ರು ಗೊತ್ತಾ? ಆಯ್ತು, ಅವ್ರು ಪ್ರೈಮ್ ಮಿನಿಸ್ಟರ್ ಇರ್ಬೋದು, ನಿಮ್ಮನ್ನು ಕೇಳೋ ಧೈರ್ಯ ಬೇಕು. ದೇಶದ ವಿಷಯ ಬಂದಾಗ ಪ್ರಧಾನಮಂತ್ರಿ ಆಗಲಿ, ಗೃಹ ಮಂತ್ರಿ ಆಗಲಿ, ನಿಮ್ಮ ಹೊಣೆಗಾರಿಕೆ ಇದೆ, ಹೊಣೆಗಾರಿಕೆಗೆ ಉತ್ತರ ಕೊಡಿ ಅಂತ ಕೇಳೋ ಧೈರ್ಯ ಬಿಜೆಪಿಗರಿಗೆ ಬೇಕು. ಧೈರ್ಯ ಬಿಜೆಪಿಗರಿಗಿಲ್ಲ. ವೆಂಕಟೇಶ್ ಸರ್, ಈಗ ಬರ್ತೀನಿ. ವೆಂಕಟೇಶ್ ಸರ್, ಈಗ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ವಾ, ಆ ಮಾದರಿಯಲ್ಲಿನೇ ಇವರು ಕೂಡ ಆತ್ಮಹತ್ಯಾ ಬಾಂಬ್ ದಾಳಿ ನಡೆಸಬೇಕು ಅಂತ ಸ್ಕೆಚ್ ಹಾಕಿದ್ರು ಅನ್ನುವಂಥ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಾಗ್ತಿದೆ ತನಿಖೆಯಲ್ಲಿ. ಅದು ನಿಮ್ಗೆ ಅನಿಸುತ್ತಾ? ಆ ಎಲ್ಲ ಮಾದರಿಗಳನ್ನ ನೋಡ್ತಾ ಇದ್ರೆ, ಅವ್ರ ಪ್ಲಾನ್ಗಳನ್ನ ನೋಡ್ತಾ ಇದ್ರೆ? ಪುಲ್ವಾಮಾ ಮತ್ತು ಇದು ರೆಡ್ ಫೋರ್ಟ್ ಬ್ಲಾಸ್ಟ್ ಅಲ್ಲಿ ಒಂದ್ ಥಿಂಗ್ ಕಾಮನ್ ಇದೆ, ಸುಸೈಡ್ ಬಾಂಬರ್ ಇದೆ. ಸುಸೈಡ್ ಬಾಂಬರ್ ಅಂದ್ರೆ ಅದು ಕಾರ್ ನಲ್ಲಿ ಎಕ್ಸ್ಪ್ಲೋಡ್ ಆಗ್ತಕ್ಕಂತ ಏನಪ್ಪಾ ಅಂದ್ರೆ ಅದು ಒಂದ್ ಥಿಂಗ್ ಕಾಮನ್. ಬಟ್ ನನಗ್ ತಿಳಿದ ಮಟ್ಟಿಗೆ ಇದೇನಪ್ಪಾ ಅಂದ್ರೆ ಟೆರರ್ ಅಟ್ಯಾಕ್ಸ್ ಏನು ಯಾವ್ದು ಮುಂದಿನ ಟಾರ್ಗೆಟ್ ಇಟ್ಟಿದ್ನೋ ಅದು ಹೇಳಕ್ ಈಗ ಕಷ್ಟ. ಬಟ್ ಇವನ್ ಇನ್ಕ್ಲೂಡಿಂಗ್ ಏನಪ್ಪಾ ಡೆಲ್ಲಿದಲ್ಲಿ ಯಾವ ಕಾರಣದಲ್ಲಿ ಇದಾದ್ರೂ ಅದು ಅನ್ಇಂಪಾರ್ಟೆಂಟ್ ಅಂತ ಹೇಳಕ್ ಆಗೋದಿಲ್ಲ. ಏನಂತಂದ್ರೆ ಎಲ್ಲ ಟೆರರ್ ಅಟ್ಯಾಕ್ಸ್ ಹ್ಯಾವ್ ಗಾಟ್ ಏನಪ್ಪಾ ಅಂದ್ರೆ ಡ್ಯಾಮೇಜಸ್, ರಾಮಿಫಿಕೇಶನ್ಸ್. ಅದು ಏನಂತಂದ್ರೆ ದ ವೆರಿ ಫ್ಯಾಕ್ಟ್ ಡೆಲ್ಲಿ ಅಂತ ಪ್ಲೇಸ್ ನಲ್ಲಿ ಬಂದು ಈ ಕೃತ್ಯ ಮಾಡಿದ್ದಾರೆ ಅಂತಂದ್ರೆ ಅವರು ಏನಂತಂದ್ರೆ ಇಟ್ ಇಸ್ ಜಸ್ಟ್ ಏನಂತಂದ್ರೆ ಬಟ್ ಅನ್ಫಾರ್ಚುನೇಟ್ಲಿ ಈಗ ಏನಾಗಿದೆ ಅಂದ್ರೆ ಈಗ ಟೆರರ್ ಲಿಂಕ್ ಕನೆಕ್ಟ್ ಆಗ್ತಾ ಹೋಗ್ತದೆ. ನನಗೆ ತಿಳಿದ ಮಟ್ಟಿಗೆ ಎಲ್ಲ ಡಾಕ್ಟರ್ಸ್ ಫರೀದಾಬಾದ್, ಸಹರಾನ್ಪುರ್, ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಎಲ್ಲ ಇದಕ್ಕೆ ಲಿಂಕ್ ನೋಡಿದ್ರೆ ಇದು ಟೆರರ್ ವೆಲ್ ಪ್ಲಾನ್ಡ್ ಅದ. ಬಟ್ ಮೇಜರ್ ಆರ್ಗನೈಸೇಷನ್ಸ್ ಏನೇ ಆಗ್ಲಿ ಈ ಒಂದು ಅಟ್ಯಾಕ್ ಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ. ಜನರಲಿ ಏನಪ್ಪಾ ಇಂತೆಲ್ಲ ಟೆರರ್ ಅಟ್ಯಾಕ್ಸ್ ಆದ ನಂತರ ಅವರು ಹ್ಯಾಂಡ್ಲರ್ಸ್ ಇರ್ತಾರಲ್ಲ, ಜೈಷ್ ಎ ಮೊಹಮ್ಮದ್ ಆಗ್ಲಿ, ಲಷ್ಕರ್ ಎ ತೊಯ್ಬಾ ಆಗ್ಲಿ, ಅಥವಾ ಯಾವುದೇ ಇನ್ನ ಬೇರೆ ಟೆರರ್ ಆರ್ಗನೈಸೇಷನ್ಸ್ ಜನರಲಿ ಅವರು ಒಪ್ಕೊಳ್ತಾರ. ಬಟ್ ಇದುವರೆಗೆ ಆ ಟೈಪ್ ಆಗಿದಿಲ್ಲ. ಇದು ಏನಪ್ಪಾ ಅಂದ್ರೆ ಟೆರರ್ ಲಿಂಕ್ ಯಾವ್ದಾದ್ರು ಆರ್ಗನೈಸೇಷನ್ ಇವರಿಂದ ಯಾರಿದ್ದಾರೆ ಅಂತ ತಿಳ್ಕೊಂಡು ಇನ್ನು NIA ಅದನ್ನ ಏನಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ ಸ್ಪಷ್ಟಪಡಿಸ್ಬೇಕು. ಅವಾಗ ಗೊತ್ತಾಗ್ತದೆ ಇದಕ್ಕೂ ಪಾಕಿಸ್ತಾನಕ್ಕೆ ಲಿಂಕ್ ಇದೆ ಅಥವಾ ಇವ್ರು ಇಂಡಿಪೆಂಡೆಂಟ್ಲಿ ತಮ್ಮಷ್ಟು ತಾವೇ
ಕೆಲಸ ಮಾಡಿದಾರ ಅಥವಾ ಇದು ಏನಪ್ಪಾ ಅಂದ್ರೆ ಫರ್ದರ್ ಡಿಟೇಲ್ಸ್ ಗವರ್ಮೆಂಟ್ ವತಿಯಿಂದ ಬರಬೇಕು, ನಾವು ಗೆಸ್ ಮಾಡೋದು ಕಡಿಮೆ ಇರಬೇಕು. ನಿಜ ನಿಜ ನಿಜ. ಯದುಕುಮಾರ್ ಸರ್, ಯಾಕೆ ಭದ್ರತಾ ವೈಫಲ್ಯವನ್ನು ಒಪ್ಕೊಳ್ಳಲ್ಲ? ಪುಲ್ವಾಮಾ ಆದಾಗೂ ಪ್ರಶ್ನೆ ಮಾಡಿದಾಗ ನೀವು ರಾಷ್ಟ್ರದ್ರೋಹಿಗಳು, ದೇಶ ವಿರೋಧಿಗಳನ್ನು ಪಟ್ಟ ಕರಿತೀರಿ, ನೀವು ಪಾಕಿಸ್ತಾನ ಪರವಾಗಿರುವಂತೆಲ್ಲ ಪ್ರಶ್ನೆಗೆ ನೀವು ಯಾಕೆ ಭದ್ರತಾ ವೈಫಲ್ಯವನ್ನು ಇಲ್ಲಿವರೆಗೂ ಒಪ್ಕೊಳ್ಳಲ್ಲ ಅಂತ? ಇಲ್ಲೂ ಆಗಿದೆ ಅಂತ ಯಾಕೆ ರಾ ಏನು ಮಾಡ್ತಾ ಇದೆ? ಗುಪ್ತಚರ ಇಲಾಖೆ ಅಷ್ಟು ಮಾಹಿತಿ ಇರಲಿಲ್ವಾ ಹಾಗಾದ್ರೆ? ಸರ್, ಇದಕ್ಕೆ ನಾನು ಅವಾಗಲೇ ಹೇಳಿದೆ ತಮಗೆ, ಇದಕ್ಕಿಂತ ಮುಂಚೆ 1 ತಿಂಗಳಿಂದ ಯಾವ ರೀತಿಯಾದಂತ ಇದನ್ನ ಈಕ್ವೇಷನ್ಸ್ ಆಯ್ತು, ಯಾವ ರೀತಿ ನೀವು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ತಗೊಳ್ಳಿ. 9ನೇ ಅಕ್ಟೋಬರ್ ISA ಬ್ಯಾಕ್ಟ್ IED ನ ಫೈಲ್ಡ್ ಇನ್ ಜಲಂಧರ್. 13ನೇ ಅಕ್ಟೋಬರ್ ಜೈಷ್ ಎ ಮೊಹಮ್ಮದ್ ಎಕ್ಸ್ಟ್ರೀಮಿಸ್ಟ್ ಫೈನಾನ್ಸಿಂಗ್ ಮಾಡೆಲ್ ನ ಎಕ್ಸ್ಪೋಸ್ ಮಾಡಿದಂತದ್ದು. 15ನೇ ಅಕ್ಟೋಬರ್ ಡ್ರೋನ್ ವೆಪನ್ಸ್ ಅಂಡ್ ಡ್ರಗ್ ನೆಟ್ವರ್ಕ್ ಬಸ್ಟೆಡ್ ಇನ್ ಪಂಜಾಬ್. 24ನೇ ಅಕ್ಟೋಬರ್ ICS ಇನ್ಸ್ಪೈರ್ಡ್ ಆನ್ಲೈನ್ ಮಾಡೆಲ್ ಫಾಲ್ಡ್ ಇನ್ ಡೆಲ್ಲಿ. 28ನೇದು ಅಕ್ವಿಸ್ ಟೆಕ್ನಿಕಲ್ ಎಕ್ಸ್ಪೋರ್ಟ್ ಕಾಟ್ ಇನ್ ಪೂನಾ. 7ನೇ ನವೆಂಬರ್ ಎ ಪ್ರೊಪಗಂಡಾ ಲಿಂಕ್ ಟು TTP ಅರೆಸ್ಟೆಡ್ ಇನ್ ರಾಜಸ್ಥಾನ್. 7ನೇ ನವೆಂಬರ್ ಗುಜರಾತ್ ATS ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅರೆಸ್ಟೆಡ್ 4 ಟೆರರಿಸ್ಟ್ ಇನ್ಕ್ಲೂಡಿಂಗ್ ಎ ವಿಮೆನ್. 9th ನವೆಂಬರ್ ICC K ಮಾಡೆಲ್ ಬಸ್ಟೆಡ್ ಇನ್ ಗುಜರಾತ್, ಉತ್ತರ ಪ್ರದೇಶ್ ಇನ್ ಜಾಯಿಂಟ್ ಆಪರೇಷನ್ಸ್. ಇದು ನಡೀತಾ ಇರುವಂತದ್ದು. ಇದು ಸರ್, ಈ ತರದ ಸಾವಿರಾರು ಇದನ್ನ ಬಸ್ಟೆಡ್ ಮಾಡಿರುವಂತದ್ದು, ಫೇಲ್ ಮಾಡಿರುವಂತದ್ದು ಇರುತ್ತೆ. ಇಲ್ಲಿ ಕೇಳ್ತಾ ಇದ್ರು, ಅವ್ರು ಹೇಳ್ತಾ ಇದ್ರದಲ್ಲಿ ಇವರು ಯಾಕೆಂದ್ರೆ ಯಾವಾಗ್ಲೂ ಇತಿಹಾಸಕ್ಕೆ ಹೋಗ್ಬೇಕಾಗುತ್ತೆ. ಆರ್ಮಿನೇ ಬೇಡ ದೇಶಕ್ಕೆ, ಪೊಲೀಸೇ ಸಾಕು ಅಂತ ಹೇಳಿದವರು ಮೊದಲನೇ ಪ್ರಧಾನಿ ಮಂತ್ರಿಗಳು. ಆನ್ ರೆಕಾರ್ಡ್ಸ್ ಇದೆ. ಆಮೇಲೆ ಗಲ್ವಾನ್ ನಲ್ಲಿ ಗಲ್ವಾನ್ ನಲ್ಲಿ ಬರೀ ಮುಷ್ಟಿ ಕಾಳಗದಲ್ಲೇ ಹಿಮ್ಮೆಟ್ಸೋಂಥದ್ದನ್ನ ಚೈನಾ ಒಪ್ಕೊಂಡಿರುವಂತದ್ದು ಇದೆ. ಅವ್ರ ಸಾವು ನೋವುಗಳು ಆಗಿರುವಂತದ್ದು ಇದೆ. ಅದು ಆನ್ ರೆಕಾರ್ಡ್ಸ್ ಇದೆ. ರಫೇಲ್ ಬಗ್ಗೆ ಹೇಳಿದಾಗ ಸುಪ್ರೀಂ ಕೋರ್ಟ್ಗೂ ಹೋಯ್ತು ಸರ್. ಅದಲ್ಲಿ ಇವರಿಗೆ ಏನಂತಾರೆ, ನಾರ್ಮಲ್ ಮಾಡ್ಯೂಲ್ಗೂ ಹೈ ಎಂಡ್ ಮಾಡ್ಯೂಲ್ ಟ್ರಾಫಿಲ್ಗೂ ಇದಕ್ಕಿಲ್ಲ. ಇದೇ ಯಾಕೆ ಆಂಟೋನಿ 2008 2009 ಹೇಳ್ತಾರೆ, ಯಾವಾಗ ಏರ್ಫೋರ್ಸ್ ಸ್ಕ್ವಾಡ್ರನ್ ಕಮ್ಮಿ ಇತ್ತು ದೇಶದಲ್ಲಿ, ಸ್ಕ್ವಾಡ್ರನ್ ಅವಶ್ಯಕತೆ ಇತ್ತು. ಏಕೆ ಆಂಟೋನಿ ಟೆಲ್ಸ್ ಆನ್ ದ ರೆಕಾರ್ಡ್ ಅಂತ, ದೇಶದಲ್ಲಿ ₹1 ಇಲ್ಲ ಒಂದು ಏರ್ಫೋರ್ಸ್ ಇದು ಏರ್ಪ್ಲೇನ್ ಜೆಟ್ ತಗೊಳಕ್ಕೆ ಅಂದ್ಬಿಟ್ಟು. ದಿಸ್ ವಾಸ್ ದ ಇಂಪಾರ್ಟೆನ್ಸ್ ಗಿವನ್ ಟು ದ ಡಿಫೆನ್ಸ್. ಅವ್ರ ಇದರಲ್ಲಿ ಇವ್ರು ಮಾತಾಡ್ತಾರೆ. ಅದಲ್ಲಿ ಮುಂಬೈ ಬ್ಲಾಸ್ಟ್ ಆದಾಗ ಶಿವರಾಜ್ ಪಾಟೀಲ್ ಜೊತೆಗೆ ರಾಮ್ ಗೋಪಾಲ್ ವರ್ಮಾ ಒಬ್ಬ ಡೈರೆಕ್ಟರ್ ಹೋಗ್ತಾನೆ. ಎಂತ ಹೋಗ್ತಾನೆ, ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ದಿಸ್ ಇಸ್ ಅಕೌಂಟಬಿಲಿಟಿ. ವೇರ್ ವಾಸ್ ಅಕೌಂಟಬಿಲಿಟಿ? ಒಂದು ಮುಂಬೈ ಬ್ಲಾಸ್ಟ್ ಆದಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವತ್ತು ಮಾಧ್ಯಮದಲ್ಲಿ ನೋಡಿದಾಗ 4 ಡ್ರೆಸ್ ಹಾಕೊಂಡು ಹೋಗಿದೆ ಅಂತ ಶಿವರಾಜ್ ಪಾಟೀಲ್. ವೇರ್ ವಾಸ್ ಅಕೌಂಟಬಿಲಿಟಿ? ವೇರ್ ವಾಸ್ ಅಲ್ಲ, ನಿಮ್ ಪ್ರಕಾರ ಅಲ್ಲ, ಕಾಂಗ್ರೆಸ್ ದೇಶದ ಪರವಾಗಿಲ್ಲ ಹಾಗಾದ್ರೆ? ಅವರು ದೇಶ ಪ್ರೇಮಿಗಳಲ್ವಾ? ಯಾಸಿನ್ ಮಲಿಕ್ ನ ಪ್ರಧಾನಮಂತ್ರಿಗಳು ತನ್ನ ಕಚೇರಿಗೆ ಹೋಗ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡ್ತಾರಲ್ಲ, ಯಾವ್ದ್ರಿಂದ? ಇದು ಡೀಲ್ ಅನ್ನೋದು. ದಿಸ್ ಇಸ್ ದ ಡೀಲ್ ವಿತ್ ದ ಟೆರರಿಸ್ಟ್. ಇದು ಕಾಂಗ್ರೆಸ್ ನೀವು ನವಾಜ್ ಶರೀಫ್ ಅವನಿಗೆ ಯಾರು ಆಗಿದ್ರು? ಗಲ್ ಶಿಕ್ಷೆ. ಹೌದು, ಅವನು ಭಾರತೀಯ. ಅವನು ಭಾರತೀಯ. ಅವನಿಗೆ ಏನಾಗ್ಬೋದು? ನಾವು ಅಫ್ಜಲ್ ಗುರುಗೆ ನಾವೇನ್ ಹಾಕಿರೋದು? ಹೌದು, ಮನಮೋಹನ್ ಸಿಂಗ್ ಕರೆದಿದ್ರು. ಹೌದು, ಕಾಂಗ್ರೆಸ್ ಗವರ್ಮೆಂಟ್ ಮಧ್ಯರಾತ್ರಿನಲ್ಲಿ ಕೋರ್ಟ್ಗಳನ್ನ ತೆಗೆಯುತ್ತೆ, ಸುಪ್ರೀಂ ಕೋರ್ಟ್ ಕದ ತಗ್ತಾರೆ. ಇದು ಮಾಡಿದ್ರೆ ಅವತ್ತಲ್ಲಿ ಯಾಸಿನ್ ಮಲಿಕ್ ಇವತ್ತು ಗಲ್ಲು ಶಿಕ್ಷೆ ಗಿದ್ದ ಮಾಡಿ 2022 ಅದೇ ಪ್ರಧಾನ ಮಂತ್ರಿಗಳಿಗೆ ಹ್ಯಾಂಡ್ ಶೇಕ್ ಮಾಡಿದ್ರು ಯಾರು ಸರ್? ಅದಲ್ಲಿ ಇದು ಕಾಂಗ್ರೆಸ್ ನ ಡೀಲು, ಇದೇ ತುಷ್ಟೀಕರಣ. ಅವತ್ತದನ್ನ ಐರನ್ ರೋಡ್ ನಲ್ಲಿ ಅವನ್ನ ಇದು ಮಾಡಿಲ್ಲ ಅಂತಿದ್ರೆ ಸಾಫ್ಟ್ ಕಾರ್ನರ್ ಅಪೀಸ್ಮೆಂಟ್ ಆಫ್ ಸರ್, ಕಲ್ಲು ಹೊಡೆಯರು, ಬೆಂಕಿ ಹಚ್ಚಾರು, ಬಾಂಬ್ ಬಿಡೋರ ಬಗ್ಗೆ ಅಲ್ಲಲ್ಲ, ಕೇಸ್ಗಳನ್ನ ವಾಪಸ್ ತೆಗೆಯೋದು ಅಲ್ಲ. ನಮ್ಮ ಸ್ಟೇಟ್ ಇಂದ ಎಲ್ಲ ಇನ್ಕ್ಲೂಡಿಂಗ್ ಹೇಳ್ತಾ ಇದ್ದೀವಿ ಸರ್. ಕೇಸ್ಗಳು ವಾಪಸ್ ತೆಗೆಯೋದು. ಯಾವ ಭಯೋತ್ಪಾದಕನ ಕೇಸನ್ನ ಯಾರು ತೆಗೆಯಕ್ಕಾಗಲ್ಲ. ಅಫ್ಜಲ್ ಗುರು ನೇಣಾಗಿದೆ ಈ ದೇಶದಲ್ಲಿ. ಅಫ್ಜಲ್ ಗುರು ನೇಣಾಕಿದೆ. ಅದು ಏನು BJP ಇದ್ದಾಗ ಆಗಿದ್ದ ನೇಣಾಕಿದ್ದು? ಕಾನೂನು ಕೆಲಸ ಮಾಡುತ್ತೆ. ನೀವು ಯಾರಿಂದ ಅಡಿಕೋತಾ ಇದ್ದೀರಾ ಗೊತ್ತಾ? ಈ ಭಯೋತ್ಪಾದಕರಿಂದೇ ಅಡಿಕೋತಾ ಇದ್ದೀರಾ. ಯಾರು ಭಯೋತ್ಪಾದಕರು ಮುಸಲ್ಮಾನರು. ಅವರು ಗ್ರೀನ್ ಟೆರರಿಸ್ಟ್ ಅಂತ ಇವ್ರು ಬೈಬಲ್ ಬಂತು. ಗ್ರೀನ್ ಟೆರರಿಸ್ಟ್ಗಳಿಂದ ದೇಶಕ್ಕೆ ಆಪತ್ತಿದೆ, ಪ್ರಪಂಚಕ್ಕೆ ಆಪತ್ತಿದೆ ಅಂತ ಹೇಳಿದ್ರು. ಅಲ್ಲಿವರೆಗೂ ನುಗ್ಗುಡಿಬೇಕು ಅಂತ. ಅವರಿಂದೇ ನೀವು ಅಡಿಕೊತಾ ಇದ್ದೀರಾ. ನಿಮ್ಮ ವೈಫಲ್ಯವನ್ನ ಅವ್ರು ಭಯೋತ್ಪಾದಕರಿದ್ದಾರೆ, ಅವ್ರು ನುಸುಳ್ತಾರೆ. ಅದಕ್ಕೆ ತಾನೇ ನಾವು ಆರ್ಮಿ ಇಟ್ಟಿರ್ತಕ್ಕಂಥದ್ದು, ಅದಕ್ಕೆ ತಾನೇ ನೀವು NIA ಇಟ್ಟಿರ್ತಕ್ಕಂಥದ್ದು, ಅದಕ್ಕೆ ತಾನೇ ಗುಪ್ತಚರ ಇಲಾಖೆಗಳಿರ್ತಕ್ಕಂಥದ್ದು, ನೀವು ತನಿಖಾ ಸಂಸ್ಥೆಗಳಿಟ್ಟಿರ್ತಕ್ಕಂಥದ್ದು. ಆಮೇಲೆ ಜೇಮ್ಸ್ ಬಾಂಡ್ನ ಪಕ್ಕದಲ್ಲೇ ಇಟ್ಕೊಂಡು ಮೋದಿಯವರು ಓಡಾಡ್ತಕ್ಕಂಥದ್ದು. ಆಯ್ತಾ? 56 ಇಂಚು ಅದೇ ಇಟ್ಕೊಂಡು ನೀವು ಇಟ್ಕೊಂಡಿರೋದು ಅದಕ್ಕೋಸ್ಕರನೇ. ಇವತ್ತು ದೇಶದಲ್ಲಿ ಅಲ್ಲ, ನಾವು ಸರ್ಕಾರ ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗ ನಾವು ಪಾಕಿಸ್ತಾನವನ್ನು ಹೆಂಗ್ ಕಟ್ಟಿ ಹಾಕಿದ್ವಿ, ಅಲ್ಲಿ ಭಯೋತ್ಪಾದನೆ ಹೆಚ್ಚಿಗೆ ಆಗಿತ್ತು. ಖಂಡಿತ ಪಾಕಿಸ್ತಾನ ಹೆಂಗ್ ಕಟ್ಟಿ ಹಾಕಿದ್ವಿ? ಈ ತರ ಬಿಟ್ಟಿದ್ವಾ ನಾವು ಪಾಕಿಸ್ತಾನಕ್ಕೆ? ಯಾರು ಇಡೀ ಪ್ರಪಂಚದಿಂದ ಯಾರು ಆರ್ಥಿಕ ಸಹಾಯವನ್ನು ಕೊಡ್ತಾ ಇರಲಿಲ್ಲ, ಇನ್ಕ್ಲೂಡಿಂಗ್ ರಷ್ಯಾ, ಇನ್ಕ್ಲೂಡಿಂಗ್ ಅಮೆರಿಕ, ಇನ್ಕ್ಲೂಡಿಂಗ್ ಚೈನಾ. ಇವತ್ತು ಯಾರು ಕೊಡ್ತಾ ಇಲ್ಲ ಅವ್ರಿಗೆ? ರಷ್ಯಾನೂ ಅವ್ರ ಫ್ರೆಂಡು, ಚೈನಾನೂ ಅವ್ರ ಫ್ರೆಂಡು, ಅಮೆರಿಕನೂ ಅವ್ರ ಫ್ರೆಂಡು. ಎಲ್ಲರೂ ಅವ್ರಿಗೆ. ನಿಮ್ಮ ವಿದೇಶಾಂಗ ನೀತಿ ಏನು?
ನಿಮ್ಮ ದುರ್ಬಲತೆ, ನಿಮ್ಮ ವೈಫಲ್ಯತೆನ ನೀವು ನೀವು ಅರ್ಥನೂ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ನೀವು ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ. ನೀವು ಹಿಂದೆ ನೋಡಿ ಎಲ್ಲ ಚೆನ್ನಾಗಿತ್ತು ಅಂತ ನಾನು ಹೇಳಲ್ಲ, ಅದಕ್ಕೆ ನಾನು ವಿರೋಧ ಪಕ್ಷ ಇರೋದು. ಸರ್, ದೇಶದ ವಿಚಾರ, ಐಕ್ಯತೆ, ಒಗ್ಗಟ್ಟು ಅಂತ ಬಂದಾಗ ಕಾಂಗ್ರೆಸ್ನವರು ಬರೀ ಸಾಕ್ಷಿ ಕೇಳ್ತೀರಿ. ಎಲ್ಲಿ ಏನ್ ಹೊಡೆದ್ರಿ ತೋರಿಸಿ, ಫೋಟೋ ಕೊಡಿ, ವಿಡಿಯೋ ಕೊಡಿ ಅಂತ ಕೇಳ್ತೀರಿ. ಕೇಳಿ ನೋಡಿ, ಒಂದ್ ನಿಮಿಷ. ಇಲ್ಲೂ ಹಂಗೆ ಬರೀ ಅನುಮಾನಗಳನ್ನ ವ್ಯಕ್ತಪಡಿಸ್ತಾರೆ. ಭದ್ರತೆ ವಿಚಾರ ಸರ್, ಒಂದ್ ನಿಮಿಷ. ಎಲ್ಲಿ ನಾನೇನು ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ. ನಾನು ನಿಮ್ಮ ವೈಫಲ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಹೊಣೆಗಾರಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಯಾವ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇಲ್ಲ. ನಮ್ಮ ದೇಶದ ಸೈನ್ಯ, ನಾನು ಹೇಳಿದೆ, ಇಡೀ ಭೂಪಟವನ್ನೇ ಬದಲಾವಣೆ ಮಾಡಿದವರು, ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಿದ್ರು. ಅದು ಅಷ್ಟು ಶಕ್ತಿ ಸಾಮರ್ಥ್ಯ ಅವ್ರಿಗಿದೆ. ಅದ್ರ ಬಗ್ಗೆ ನಮ್ಗೆ ಡೌಟ್ ಇಲ್ಲ. ಬಿಜೆಪಿಯವ್ರಿಗೆ ಡೌಟ್ ಇರ್ಬೋದು. ಆದರೆ ಅವರು ಮಾಡಿರ್ತಕ್ಕಂಥ ಸಾಹಸವನ್ನ ಇವರು ಚುನಾವಣಾ ಪ್ರಚಾರಕ್ಕೆ ಸರ್ಕಾರಕ್ಕೆ ಉಪಯೋಗಿಸ್ಕೋತಾರಲ್ಲ, ಆ ಟೈಮಲ್ಲಿ ನಾವು ಪ್ರಶ್ನೆ ಮಾಡಿದ್ದೀವಿ. ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಒಂದ್ಸಲಿ ಆಗಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ, ನಾವೇನೋ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ, ಪ್ರಪಂಚದಲ್ಲಿ ಏನೋ ಯಾವತ್ತೂ ಆಗಿರಲಿಲ್ಲ, ನಮ್ಮ ಆರ್ಮಿ ಯಾವತ್ತೂ ಏನೂ ಮಾಡಿರಲಿಲ್ಲ ಅಂತ ಹೇಳಿ ಸುಳ್ಳು ಹೇಳಿದ್ರಲ್ಲ. ಅದಕ್ಕೆ ಆರ್ಮಿಯ ಚೀಫ್ಗಳೇ ಹೇಳಿದ್ರು ಸರ್ಜಿಕಲ್ ಸ್ಟ್ರೈಕು ಬಹಳಷ್ಟು ಬಾರಿ ಎಲ್ಲ ಸಮಯದಲ್ಲೂ ಮಾಡ್ತೀವಿ, ಇದು ಒಂದು ನಿರಂತರವಾದ ಪ್ರಕ್ರಿಯೆ. ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಯಾವಾಗ ಭಯೋತ್ಪಾದಕರು ಕಾಣಿಸ್ತಾರೆ, ಯಾವಾಗ ಕ್ಯಾಂಪ್ಗಳು ಕಾಣ್ತವೆ, ನಾವು ನುಗ್ಗು ಹೊಡಿತೀವಿ, ಅದು ಧ್ವಂಸ ಮಾಡ್ತೀವಿ, ಇದು ನಿರಂತರ ಪ್ರಕ್ರಿಯೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದರು. ಅದಾದ್ಮೇಲೆ ಇವ್ರು ಸುಮ್ಮನಾದ್ರು, ಚುನಾವಣಾ ಪ್ರಚಾರಕ್ಕೆ ಉಪಯೋಗಿಸ್ಕೊಂಡ್ರು. ಆದ್ರೆ ನಾವಿವತ್ತು ಪ್ರಶ್ನೆ ಕೇಳ್ತಾ ಇದೀವಿ. ಹೌದು, ನೀವು ನಮ್ಮನ್ನು ಪ್ರಶ್ನೆ ಕೇಳಿದ್ರಿ, ಅದು ನಾವು ಜನ ಉತ್ತರ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನಾವು ಅದು ಉತ್ತರ ಕೊಟ್ಟಿದ್ದೀವಿ. ನೀವು ಇವಾಗ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವು ಪುಲ್ವಾಮಾ ಘಟನೆಗೆ ನೀವು ಕೊಟ್ಟಂತಹ ಫೈನಲ್ ಉತ್ತರ ಏನು, ಕನ್ಕ್ಲೂಷನ್ ಏನು? ಪಹಲ್ಗಾಮಲ್ಲಿ ನೀವು ತೋರಿಸಿದ್ರಿ, 4 ಜನ ಫೋಟೋ ತೋರಿಸಿದ್ರಿ. 4 ಜನ ಫೋಟೋ ತೋರಿಸಿದ್ರಲ್ಲ, 100 ಕಿಲೋಮೀಟರ್ ದೂರ ಇದೆ ಬಾರ್ಡ್ರಲ್ಲಿಂದ, ಹೋಗಿ ಹಿಡ್ದಾಕ್ಬಿಡ್ತೀವಿ ಅಂದ್ರಲ್ಲ. ನೀವು ಉತ್ತರ ಕೊಟ್ಟರೆ ಆಮೇಲೆ ತೋರಿಸಿದ್ರ ನೀವು? ಆಮೇಲೆ ಇಲ್ಲ. ನೀವು ಪಾಕಿಸ್ತಾನಕ್ಕೆ ಹೋಗಿ ಆಪರೇಷನ್ ಸಿಂಧೂರ ಮಾಡಿದ್ವಿ. ನಾವು ಹೇಳಿದ್ವಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ರು, ನಾವಿದ್ದೀವಿ, ರಾಹುಲ್ ಗಾಂಧಿ ಅವರು ನಾವಿದ್ದೀವಿ, ನುಗ್ಗಿ ಹೊಡೀರಿ, ಭಯೋತ್ಪಾದಕರ ನಿರ್ಮೂಲನೆ ಮಾಡಿ ಅಂತ. ನೀವು ಈ ನಿರ್ಮೂಲನ ಆಯ್ತಾ ಇಲ್ವಾ ಅಂತ ಫೈನಲ್ ಕನ್ಕ್ಲೂಷನ್ಗೆ ಬರ್ದಲ್ಲೇ ರಾತ್ರಿ ನಿಲ್ಲಿಸಿದ್ರಿ. ನೀವು ಹೇಳ್ತಾ ಇದ್ದೀರಿ, ಅವ್ರು ನನ್ನ ಬೇಡ್ಕೊಂಡ್ರು, ಅಯ್ಯೋ ನನ್ನ ಬಿಟ್ಬಿಡಿ ಅಂತ ಬೇಡ್ಕೊಂಡ್ರು. ಬಿಟ್ಬಿಟ್ರ ನೀವು ಭಯೋತ್ಪಾದಕನಾಗಿದ್ರೆ? ಈಗ ನೀವು ಬಿಟ್ರ, ನೀವು ಒಪ್ಪಿಗೆ ಕೊಡಿ, ನೀವು ಹೌದು ನಾವು ಬಿಟ್ವಿ, ನಾವು ಭಯೋತ್ಪಾದಕರನ್ನ ಅಂತ ಹೇಳಿ, ಅದೇ ಮುಂದುವರಿತದೆ ಅಂತ ಹೇಳಿ. ಎರಡನೇದು, ಈ ವೈಫಲ್ಯತೆ ಬಗ್ಗೆ ನೀವು ಪ್ರಶ್ನೆ ಮಾಡಿದಾಗ ನೀವು ಉತ್ತರ ಕೊಡಕ್ಕೆ ರೆಡಿ ಇಲ್ಲ, ನಮ್ಮ ಮೇಲೆ ಆರೋಪ ಮಾಡ್ತೀರಾ. ಅಂದ್ರೆ ನಮ್ಮ ಮೇಲೆ ನೀವು ಏನ್ ಬೇಕಾದ್ರೂ ಆರೋಪ ಮಾಡಿ, ಏನ್ ಬೇಕಾದ್ರೂ ನೀವು ನಮ್ಮನ್ನು ಟೀಕೆ ಮಾಡಿ, ಏನ್ ಬೇಕಾದ್ರೂ ನೀವು ಹೆಸರಿಟ್ಟು ಕರೀರಿ. ಕಾಂಗ್ರೆಸ್ ನಾಯಕರು ಪಾಕಿಸ್ತಾನ ಮೇಲೆ ಯುದ್ಧ ಬೇಡ, ಯಾಕೆ ಯುದ್ಧ ಮಾಡೋಣ, ಶಾಂತಿಯುತ ಬಗೆಹರಿಸ್ಕೊಳ್ಳೋಣ ಅಂತ ನಿಮ್ಮ ನಾಯಕರು ಹೇಳಿದ್ದಾರೆ ಸರ್. ನೋಡ್ರಿ, ಯುದ್ಧ ಮಾಡೋಕೆ ಸಂದರ್ಭದಲ್ಲಿ ಹೇಳ್ತಾರೆ. ಒಂದು ನಿಮಿಷ, ಏನ್ ಗೊತ್ತಾ, ಪಾಕಿಸ್ತಾನಕ್ಕೆ ಹಣ ಹರಿತಾ ಇದೆ, ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಹರಿತಾ ಇದೆ. ನಿಮ್ಗೆ ತಡೆಯೋ ಶಕ್ತಿ ಇಲ್ಲ. ನಿಮ್ ತಡೆಯೋ ಶಕ್ತಿ ಇಲ್ವಲ್ರಿ ನಿಮ್ಗೆ? ಮೋದಿ ಅವರಿಗೆ ನೋಡಿ, ರಷ್ಯಾ ಅವ್ರಿಗೆ ಜೆಟ್ ಕೊಡ್ತಾ ಇದೆ, ಅವ್ರಿಗೆ ಚೈನಾ ಅವ್ರಿಗೆ ಸಪ್ಲೈ ಮಾಡ್ತಾ ಇದೆ, ಅಮೆರಿಕ ಅವ್ರಿಗೆ ಸಪ್ಲೈ ಮಾಡ್ತದೆ. ತಡೆಯೋ ಶಕ್ತಿ ಸಾಮರ್ಥ್ಯ ಇಲ್ಲ. ಅಲ್ಲಿ ಸತ್ರೆ ಯಾರು ಸಾಯ್ತಾರ್ರಿ? ನಮ್ಮ ಆರ್ಮಿಯವ್ರು ಸಾಯ್ತಾರ್ರಿ. ನೀವು ನಿರಂತರವಾಗಿ ಸಾಯ್ತಾ ಇದ್ದಾರೆ. ನೀವು ಅದನ್ನ ತಡೀರಿ, ಕಟ್ಟಾಕಿದ್ದು ನಾವ್ ಹೇಳ್ತಾ ಇದೀವಿ, ಅವ್ರನ್ನ ಬರ್ಬಾದ್ ಮಾಡಿ ಅಂತ ಹೇಳ್ತಾ ಇದೀವಿ. ನಿಮ್ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಸುಮ್ನೆ ಬಂದು ಇಲ್ಲಿ ಕಾಂಗ್ರೆಸ್ನವ್ರು ಟೀಕೆ ಮಾಡೋದು, ಕಾಂಗ್ರೆಸ್ನವ್ರು ಟೀಕೆ ಮಾಡಿ ಆಯ್ತು. ಉತ್ತರ ಕೊಡೋ ಸಮಯದಲ್ಲಿ ಉತ್ತರ ಪಲಾಯನ ಮಾಡಿ ಪ್ರಧಾನಮಂತ್ರಿ ಈ ದೇಶದಲ್ಲಿ ಇರ್ತಾರೆ. ಉತ್ತರ ತಗೊಳ್ಳೋಣ, ಖಂಡಿತ ತಗೊಳ್ಳೋಣ. ವೆಂಕಟೇಶ್ ಸರ್, ಈಗ ನಾವು IED ಮತ್ತೆ RDX ಈ ತರದ ಬಾಂಬ್ ಬ್ಲಾಸ್ಟ್ಗಳನ್ನ ನೋಡ್ತಾ ಇದ್ವಿ ದೇಶದಲ್ಲಿ, ಈ ರೀತಿ ಉಗ್ರ ಚಟುವಟಿಕೆಗಳಾದಾಗ. ಬಟ್ ಈಗ ಅಮೋನಿಯಂ ನೈಟ್ರೇಟ್ ಏನಿದೆ, ಆ ಥರದ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಬ್ಲಾಸ್ಟ್ಗೆ. ಅಂದರೆ ಅವರು ಕೂಡ ಅಪ್ಡೇಟ್ ಆಗಿದ್ದಾರೆ. ಅಂದರೆ ಯಾವುದು ಜಾಸ್ತಿ ಸಾವು ನೋವನ್ನು ಉಂಟು ಮಾಡುತ್ತೋ ಅದರ ಕಡೆಗೆ, ಅಥವಾ ಅನುಮಾನ ಬರದ ರೀತಿಯಲ್ಲಿ ಸ್ವಯಂಕೃತವಾಗಿ ತಯಾರು ಮಾಡಿ ಈ ರೀತಿ ಬ್ಲಾಸ್ಟ್ಗಳನ್ನ ಮಾಡ್ತಿದ್ದಾರೆ ಅಂತ, ಅಂದರೆ ಅಪ್ಡೇಟ್ ಆಗಿದ್ದಾರೆ ಅಂತ ಉಗ್ರರು ಕೂಡ. ಅಂದರೆ ಬಾಂಬ್ ಬ್ಲಾಸ್ಟ್ ಮಾಡುವಂಥ ಮಾದರಿಗಳು ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲ, ಇದು ಬಾಂಬ್ ಪ್ರಿಪರೇಷನ್ ಏನಪ್ಪಾ ಅಂದ್ರೆ, ನೀವು ಗೂಗಲ್ ಸರ್ಚ್ ಮಾಡ್ರೆ ನೀವು ಸ್ಟುಡಿಯೋದಲ್ಲಿ ಕುಂತ ಬಾಂಬ್ ತಯಾರು ಮಾಡಬಹುದು. ಅಂತ ದೊಡ್ಡ ಟೆಕ್ನಾಲಜಿ ಏನಿಲ್ಲ. ವಾಟ್ ಇಸ್ ಅಮೋನಿಯಂ ನೈಟ್ರೇಟ್? ಅಮೋನಿಯಂ ನೈಟ್ರೇಟ್ ಇಸ್ ಬೇಸಿಕಲಿ ಜಸ್ಟ್ ಲೈಕ್ ಯೂರಿಯಾ, ವೈಟ್ ಶುಗರ್ ಇರ್ತದೆ. ಸೊ ಇದು ಏನಪ್ಪಾ ಅಂದ್ರೆ ಇದೆ, ಇಟ್ ಇಸ್ ಬಿಂಗ್ ಯೂಸ್ಡ್ ಆಸ್ ಅ ಪೆಸ್ಟಿಸೈಡ್. ಬಟ್ ವೆನ್ ಕಾಂಬಿನೇಷನ್ ಲೈಕ್ ಸಮ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅದರ್ ಮಿಕ್ಸ್ ಆಗ್ಬಿಡನೆ, ಇಟ್ ಬಿಕಮ್ಸ್ ಅ ಸ್ಪೆಷಲ್ ಬಾಂಬ್. ಸೊ ಪ್ರಿಪೇರ್ ಇಟ್ ಇಸ್ ಅ ಕ್ವಶನ್, ಯಾವ ಕಾಂಬಿನೇಷನ್ ಮೆಟೀರಿಯಲ್, ಯಾವ ಕಾಂಬಿನೇಷನ್ ಏರಿಯಾಕ್ಕೆ ಫಿಟ್ ಆಗ್ತದ, ಆ ಟೈಪ್ ಬಾಂಬ್ ತಯಾರಾಗ್ತಾನೆ ಹೋಗ್ತದೆ. ಬಟ್ ನಮ್ದು ಇದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವನ್ನೆಲ್ಲ ಅರ್ಲಿ ಟೈಮ್ ಡಿಟೆಕ್ಟ್ ಮಾಡ್ಬೇಕು. ಈಗ ಕೆಲವೊಂದು ಈಗ ನಮ್ಮಲ್ಲಿ ಎಷ್ಟು ಟೆಕ್ನಾಲಜಿ ಇದೆ ಅಂತಂದ್ರೆ, ಉಗ್ರರಲ್ಲಿ ಅದಕ್ಕೆ ಅವ್ರ ಸ್ಟೆಪ್ ಒನ್, ಈಗ ಚೋರ್ ಪೊಲೀಸ್ ಗೇಮ್ ಇದ್ದಂಗ ಅವ್ರು ದೇರ್ ಆಲ್ಸೋ ಹೆಡ್ ಇನ್ ಟೆಕ್ನಾಲಜಿ. ಈ ಕೆಲವೊಮ್ಮೆ ಬಾಂಬ್ ತಗೊಂಡ್ ಹೋಗ್ಬೇಕಾದ್ರೂ ಡಿಟೆಕ್ಟ್ ಆಗ್ಲಾರ್ದಾಗನು ಮೆಜರ್ಸ್ ಅವ್ರು ತಗೊಳ್ತಾರೆ. ಸೊ ಇವೆಲ್ಲ ಏನಂತಂದ್ರೆ, ಇಟ್ ಇಸ್ ಅ ಚಾಲೆಂಜ್. ಏನಂತಂದ್ರೆ ಅದನ್ನ ಸಸ್ಪಿಷನ್ ಮತ್ತೆ ಟೆರರ್ ಟ್ರ್ಯಾಕ್ ಇವನ್ನೆಲ್ಲ ನೋಡ್ಬೇಕಾಗ್ತದೆ. ನಿಜ ನಿಜ ನಿಜ. ಬರ್ತೀನಿ ಸರ್ ನಿಮ್ಮ ಹತ್ರ. ಮತ್ತೆ ಯದುಕುಮಾರ್ ಸರ್, ಈಗ ಹಿಂದೂಗಳೇ ಇಲ್ಲಿ ಟಾರ್ಗೆಟ್ ಆಗ್ತಿದಾರ ಅಂತೇಳಿ, ಯಾಕಂದರೆ ಈಗ ಮಹಿಳಾ ವಿಂಗ್ ಕೂಡ ರೆಡಿ ಆಗಿದೆ ಅಂತೆ ಪಾಕಿಸ್ತಾನದಲ್ಲಿ. ಈ ಶಾಹೀನ್ ಅರೆಸ್ಟ್ ಆಗಿದ್ದಾಳಲ್ಲ, ಅವಳು ಅಲ್ಲಿಂದ ಮಾನಿಟರ್, ಇಲ್ಲಿ ಭಾರತದ ಮುಖ್ಯಸ್ಥೆಯವಳು ಈ ಉಗ್ರರ ಕೃತ್ಯಗಳಿಗೆ. ಹಾಗಾಗಿನೇ ಇಲ್ಲಿ ಟಾರ್ಗೆಟ್. ಅದರ ಜೊತೆಗೆ BJP ಅಧಿಕಾರ ಇರುವಂಥ ರಾಜ್ಯಗಳೇ ಇವ್ರ ಸ್ಕೆಚ್ಗೆ ಟಾರ್ಗೆಟ್ ಆಗಿದಾವೆ ಅಂತೇಳಿ.
ಸರ್ ಇಲ್ಲಿ ಹಿಂದೂಗಳೇ ಟಾರ್ಗೆಟ್ ಅಂತಲ್ಲ ಸರ್, ಭಾರತೀಯರ ಟಾರ್ಗೆಟ್. ಹಿಂದೂಗಳಲ್ಲ, ಭಾರತೀಯರ ಟಾರ್ಗೆಟ್. ಅದು ಯಾವುದೇ ಪಕ್ಷದ ಇರ್ಬೋದು, ಯಾವ್ದು ಪಕ್ಷ ನೋಡ್ಕೊಂಡು ಯಾರಾದ್ರೂ ಬಾಂಬ್ ಹಾಕ್ತಾರ, ಇದ್ ಮಾಡ್ತಾರ. ಭಾರತದ ಮೇಲೆ ಅಟ್ಯಾಕ್, ಇಟ್ ಈಸ್ ಅನ್ ಅಟ್ಯಾಕ್ ಆನ್ ಇಂಡಿಯಾ. ಆ ರೀತಿ ನಾವು ಅದನ್ನ ಇದ್ ಮಾಡ್ಬೇಕಾಗುತ್ತೆ. ಯಾಕೆ ಹಿಂದೂಗಳು ಅಂತ ಹೇಳ್ತಾರೆ? ಇಟ್ ಈಸ್ ಅಟ್ಯಾಕ್ ಆನ್ ಇಂಡಿಯಾ. ಅಲ್ಲಿದ್ದವ್ರು ಯಾರು ಜಾತಿ ನೋಡಿ ಇದ್ ಮಾಡಿ ಎಲ್ಲ ಸತ್ರ, ಅಲ್ಲಿ ಎಲ್ಲರೂ ಸತ್ತಿದ್ದಾರೆ ಅದಲ್ಲಿ. ಆದ್ರಿಂದ ನಾನು ಹೇಳ್ತಾ ಇರುವಂತದ್ದು, ದೇಶದ ಪರವಾಗಿ ಬಂದಾಗ ಇವರು ಡಬಲ್ ವಾಯ್ಸ್ ಸರ್, ಅದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ಸ್ ಹೇಳುವಂತದ್ದು ನಾವು ಬೆಂಬಲ ಕೊಡ್ತೀವಂತ. ಬೆಂಬಲ ಕೊಡುವಂತದ್ದಲ್ಲ, ಬೆಂಬಲ ಕೊಟ್ಟಾದ್ಮೇಲೆ ಆಕ್ಷನ್ಸ್ ಆದ್ಮೇಲೆ ಏನ್ ಮಾಡ್ತಾರೆ? ಸಾಕ್ಷಿಗಳು ಕೇಳ್ತಾರೆ. ಸಾಕ್ಷಿಗಳು ಕೇಳುವಂತದ್ದು, ನಿಜವಾಗ್ಲೂ ಸೈನಿಕರು ಹೋಗಿದ್ರ, ನಿಜವಾಗ್ಲೂ ಅದ್ರ ಸೈನಿಕರ ಅಡಗುತಾಣದ ಮೇಲೆ ಬಾಂಬ್ ಬಿತ್ತ, ಎಷ್ಟು ಅಡಗುತಾಣಗಳಿತ್ತು, ಎಷ್ಟು ಜನ ಸತ್ರು, ನಿಜವಾಗ್ಲೂ ಸತ್ರ. ಇದೆಲ್ಲ ಕಾಂಗ್ರೆಸ್ಸಿನ ಮಾನಸಿಕತೆ. ನಾವು ಇದೇ ಹೇಳ್ತಾ ಇರೋದು, ನಾವು ಪ್ರಶ್ನೆ ಮಾಡ್ತಾ ಇರೋದು ಈ ಮಾನಸಿಕತೆನ. ಇದು ದೇಶ ವಿದ್ರೋಹಕ ಮಾನಸಿಕತೆ, ದೇಶ ವಿರೋಧಿ ಮಾನಸಿಕತೆ, ಮತಾಂಧತೆಯ ಮಾನಸಿಕತೆ. ಇದ್ಯಾವ ಮಾನಸಿಕತೆ ಇದು? ಇದನ್ನ ನಾವು ಕೇಳ್ತಾ ಇರೋಂಥದ್ದು. ಈ ತರ ಇರ್ಬೇಕಾದಾಗ ಸರ್, ಒಂದ್ ನಿಮಿಷ ಸರ್, ತಾವು ಮಾತಾಡಿದ್ದೀರಾ ಕೇಳಿದ್ರೆ ಸರ್, ಅಂದ್ರೆ ನಿಮ್ ಪ್ರಕಾರ ದೇಶ ವಿರೋಧಿಗಳು ಕಾಂಗ್ರೆಸ್ನವರು, ನಿಮ್ ಪ್ರಕಾರ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಿರೋರು ಬಿಜೆಪಿಗರು. ಯಾರು ಹಿಂದೆ ಹಜರತ್ ಬಲ್ ಚರಾರೆ ಶರೀಫ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಅಡುಗುದಾಣಿಗಳು ಕುಂತಿದ್ದಾಗ ದ ಆರ್ಮಿ ಡಿಡ್ ಗೆಟ್ ಪರ್ಮಿಷನ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ಟು ಫೈರ್ ಒನ್ ಬುಲೆಟ್ ಅಂತದ್ದಲ್ಲಿ ಕಾಯ್ತಾ ಇದ್ರು. ಅಲ್ಲಿ ಆರ್ಮಿಗಳು ಸಾಯ್ತಾ ಇದ್ರು, ಆರ್ಮಿಯ ಸೈನಿಕರು ಸಾಯ್ತಾ ಇದ್ರು. ಅಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದ್ದವರು ಇವತ್ತು ಸೈನಿಕರ ಬಗ್ಗೆ ಒಂದ್ ಬುಲೆಟ್ ಹೊಡೆಯಕ್ಕೂ ಕಾಯ್ಬೇಕಾಗಿತ್ತು ಸರ್ ಇವರಿಗೆ. ಇದಕ್ಕಲ್ಲಿ ಇವತ್ತು ಸರ್ ಅವಾಗ ಹೇಳ್ತಾ ಇದ್ರು, ಬೇರೆ ಯಾವಾಗ ಎಲ್ಲೇ ಬಾಂಬ್ ಬ್ಲಾಸ್ಟ್ ಆಗ್ಬೇಕಾದಾಗ್ಲು ಅನಕ್ಷಸ್ಥರು, ಇವ್ರಿಗೆ ವಿದ್ಯೆ ಇಲ್ಲ, ಏನು ಇಲ್ಲ ಅಂತ ಹೇಳ್ತಾ ಇದ್ರಂತದ್ದು. ಇವತ್ತು ಯಾರು ಸರ್? ಇವತ್ತು ಯಾರು ಎಜುಕೇಟೆಡ್ ಅಂದ್ರೆ ಇವ್ರು ಕೊಟ್ಟಂತ ಅವಾಗ ಕೊಡ್ತಾ ಇದ್ದಂಥದ್ದು ಬಡತನ, ಅನಕ್ಷತೆ ಅಂತ ಏನ ಅನಕ್ಷಸ್ತ್ರ ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ಕಾಂಗ್ರೆಸ್ ಯಾವ ನೆರೆಟಿವ್ ಕೊಡುತ್ತೆ? ಇವಾಗ ಇಲ್ಲಿವರೆಗೂ ನಾವು ಮಾತಾಡ್ಬೇಕಾದಾಗ ಉಗ್ರಗಾಮಿಗಳನ್ನ ಗುಂಡಿಕ್ಕಿ ಸಾಯಿಸ್ಬೇಕು. ಯಾರು ಅವ್ರು ಇದ್ದಾರೋ, ಈ 4 ಜನ ಏನು ಬೇರೆ ಬೇರೆ ಹೆಸರುಗಳಿದೆಯೋ ಅವ್ರ ಬಗ್ಗೆ ಮಾತಾಡ್ಬೇಕು, ಅವ್ರನ್ನ ಗಲ್ಲಿಗೇರಿಸಬೇಕು ಅನ್ನೋದು ಯಾವನಾದ್ರೂ ಒಬ್ರು ಹೇಳಿದ್ರ? ನಾವ್ ಹೇಳ್ತಾ ಇರೋದೇನು? ಇದೇ ಕಾಂಗ್ರೆಸ್ ನ ಡೈಲಿ ನಾಯಕರಾಗ್ಬೋದು, ರಾಜ್ಯದ ನಾಯಕರಾಗ್ಬೋದು, ಕಾಂಗ್ರೆಸ್ ಕೇಂದ್ರ ಸರ್ಕಾರ ಹೇಳದೇ ದೇಶದ್ರೋಹಿಗಳ ಅವರ ಬದ್ಧತೆ ತೋರಿಸುತ್ತೆ. ದೇಶದ ಬಗ್ಗೆ ಅವರ ಬದ್ಧತೆ, ಅವರ ರಾಜಕೀಯ ಬದ್ಧತೆ, ನಿಮ್ಮ ಕೆಲಸ ತೋರಿಸುತ್ತೆ. ಅವರ ಬದ್ಧತೆ ಆಯ್ತು ಹೇಳಿ. ಅವ್ನು ಉಮಾರು, ಶಕೀಲು ಕಾಂಗ್ರೆಸ್ನವ್ರಿಗೆ ಹೇಳಿದ್ರೆ ದೇಶಭಕ್ತರು ಭೂಮಿಗೆ ಹರಿಸ್ತೀವಿ. ಆಪರೇಷನ್ ಸಿಂಧೂರ 2 ಆಪರೇಷನ್ ಸಿಂಧೂರ 2 ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ರಫೇಲ್ ವಿಮಾನಕ್ಕೆ 520 ಕೋಟಿಯಿಂದ 1500 ಕೋಟಿ ಕೊಟ್ಕೊಂಡ್ ಬಂದ್ರು. 520 ಕೋಟಿ ಭಾರತದಲ್ಲಿ ಇದೇ ಮಣ್ಣಿನ ಅನ್ನ ತಿಂದು ಇದೇ ತಟ್ಟೆಗೆ ಉಗುಳ್ತಾ ಇರುವಂತ ಉಗ್ರರು ಯಾರಿದ್ದಾರೋ, ದ ಹೋಮ್ ಗ್ರೌಂಡ್ ಟೆರರಿಸ್ಟ್, ವಿ ವಿಲ್ ಗೋ ಟು ಡೀಪ್ ಅಂಡ್ ಕಿಲ್ ದಮ್. ಎಸ್ ಸರ್, ನಟರಾಜ್ ಗೌಡ್ರೆ, ಈಗ 370 ಏನಾಯ್ತು ಕಾಶ್ಮೀರದ್ದು, ಅಲ್ಲ ಅದು ರದ್ದಾದ್ಮೇಲೆ ಜಾಸ್ತಿ ಆಗ್ತಿದೆ ಟೆರರ್ ಅಟ್ಯಾಕ್ಗಳು. ಈಗ ಇವರು ಡೈವರ್ಟ್ ಮಾಡಕ್ಕೆ ಏನ್ ಬೇಕಾದ್ರೆ ಹೇಳ್ತಾರೆ. ಶೂಟ್ ಮಾಡಿ ಸಾಯಿಸಿ ಹೇಳ್ಬೇಕಾ? ಅದು ದೇಶಭಕ್ತಿನ? ಪ್ರಧಾನಮಂತ್ರಿ ಶೂಟ್ ಮಾಡಿ ಸಾಯಿಸಿದ್ರೆ ಅದು ಹೇಳ್ಬೇಕೇನ್ರಿ? ಏಡಿಗಳ ತರ ಆಡ್ತಿರಲ್ರಿ ನೀವು. ಜೆಎನ್ಯು ಇದನ್ನ ಯಾರು ಕನ್ಯಾಕುಮಾರಿ ಆಜಾದಿ ಅಂತ ಹೇಳ್ದವನ ಯಾವ್ದ್ರ ಬಗ್ಗೆ ಆಜಾದಿ? ಯಾವ್ದ್ರ ಬಗ್ಗೆ ಆಜಾದಿ? ಕನ್ಯಾಕುಮಾರಿ ಎಲ್ಲಿದ್ದಾರೆ ಇವಾಗ? ಅಮಿತ್ ಶಾ ಏನೋ ಕೈಲ್ ಆಗ್ದವ್ರ? ಅಮಿತ್ ಶಾ ಏನ್ ಬಳೆ ತುಟ್ಕೊಂಡವ್ರ? ಅಲ್ಲ ಈಗ ಹೇಳಿ. ಅಲ್ಲ ನಟರಾಜ್ ಗೌಡ್ರೆ, ಮತಾಂಧತೆ, ಮೂಲಭೂತವಾದಿಗಳು ಹೀಗೆ ಮಾಡ್ತಿದಾರೆ ಅಂತ ಹೇಳಿ ನೋಡೋಣ. ಹೇಳ್ಸಿ ನೋಡೋಣ. ಭಯೋತ್ಪಾದಕರು ಮತಾಂಧತೆ ಯಾರು 4 ಜನ
ಜನ ಉಗ್ರರಿದ್ದಾರೆ, ಯಾವ ಈಗ ಉತ್ತರ ಸಂಘ ಕೊಡ್ತಾ ಇದ್ದಾರೆ. ಹೇಳ್ಬೇಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಕೇಳಿ, ಮೋದಿ ಇವ್ರನ್ನ ಶೂಟ್ ಮಾಡಿ ಸಾಯಿಸ್ತೀನಿ ಅಂದ್ರೆ ಈಗ ಯಾರು ಹೆಸರು ಹೇಳ್ಬಿಟ್ಟು ಹೇಳ್ದ ಹಂಗ ದೇಶದ್ರೋಹಿನ ಮೋದಿ ಬಿಜೆಪಿ ಪ್ರಕಾರ ಸರ್ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದಂತದ್ದು ನಿರ್ಮೂಲನೆ ರೇ, ಏನು? ಭೂತಾನ್ ಹೋಗಿ ಬಿರಿಯಾನಿ ಉತ್ತರಿಸಂತದ್ದು. ತಿನ್ಕೊಂಬಂದ್ರೆ ನಿರ್ಮೂಲನೆ ಆಗ್ತದೆ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿನ್ಕೊಂಬರ ಮೋದಿ ರೇ, ನಿರ್ಮೂಲನೆ ಇವತ್ತು ಮಾಡ್ತಾರೆ ಮಾತಾಡಿ ಡೋಂಗಿರಿ ಮೋದಿ ಮೋದಿ ಒಂದೇ ಒಬ್ಬ ಒಂದು ಡೋಂಗಿರಿ ಇದು ತಗೊಳಕ್ಕಾಗಿಲ್ಲ. ನಿಮಗೆ ತಾಕತ್ತಿದ್ರೆ What is ಮೋದಿ action ಪ್ರಶ್ನೆ taken ಮಾಡ್ರೆ for? ಇಷ್ಟು ನಿಮಗೆ ಕಾಂಗ್ರೆಸ್ ತಾಕತ್ತಿದ್ರೆ ಕಾಂಗ್ರೆಸ್ ನೋಡಿ, ಏನ್ ಮಾಡ್ತಾರೆ, ಏನ್ ಆಕ್ಷನ್ ಇಷ್ಟು ತಗೊಳ್ತಾರೆ, ಭಯೋತ್ಪಾದನೆ ಯಾವ ಆದ್ರೂ ಆಕ್ಷನ್ ಕೂಡ ತಗೊಳ್ತಾರೆ ಕಾಂಗ್ರೆಸ್ ಇವ್ರ ಒಂದೇ ಧೈರ್ಯ ಸರ್, ಇವ್ರ ಧೈರ್ಯ ಅವ್ರು ಗೊತ್ತಾ? ಮಾಡಿದಂತ ಒಂದೇ ಒಂದು ಇವ್ರ ಆಕ್ಷನ್ ಸಾಮರ್ಥ್ಯ ಸರ್, 2004 ಈಗ ಪ್ರಭು, 2004 ಪ್ರಭು, ಒಂದು Yes, sir. ಆಕ್ಷನ್ ಹೇಳಿ ಅವರು ಇವರ ಧೈರ್ಯ ಇವರ ಯಾಸಿನ್ ಮಲಿಕ್ ಸಾಹಸ ಡೀಲ್ ಮಾಡ್ಕೊಂಡ್ರು. ಇವರ ಧೈರ್ಯ ಇವರ ಸಾಹಸ ಇವರ Shaking hands ಮಾತುಗಾರಿಕೆ with ಯಾವ ರೀತಿ Yasin Malik is a deal of ನಿಮ್ಮ Congress. ನಿಮ್ಮ It's a ಹೊಣೆಗಾರಿಕೆಯಿಂದ conspiracy against the ಪಲಾಯನ country. ಮಾಡಿಕೊಂಡು ನಿಮ್ಮ ಹೊಣೆಗಾರಿಕೆಯಿಂದ ಪಲಾಯನ ಮಾಡಿಕೊಂಡು ನಿಮ್ಮ ವೈಫಲ್ಯದಿಂದ ದುರ್ಬಲತೆಯಿಂದ ಪಲಾಯನ ಮಾಡಿಕೊಂಡು ವಿರೋಧ ಪಕ್ಷಗಳ ಮೇಲೆ ಆರೋಪ ಮಾಡೋದು ಮತ್ತೆ ಅವ್ರ ದೇಶದ target ವಿರುದ್ಧನೇ ಮಾಡ್ಬಿಟ್ಟು ವಿದೇಶಿ ನೆಲದಲ್ಲಿ ಹೇಳೋರು ಯಾರು ಸರ್? ಈಗ ಹೌದು. ದೇಶದ ವಿರುದ್ಧ ದೇಶಭಕ್ತ ಆಗಿರೋ ಮೋದಿ ಅಲ್ರಿ ದೇಶಭಕ್ತಿ ಮೋದಿ ಎಲ್ಲ ದೇಶಭಕ್ತ ಮೋದಿಯಲ್ಲಿ ದೇಶಭಕ್ತ ಮೋದಿ ಪ್ರಾರ್ಥನೆ ಭೂತಾನ್ ಹೋಗಿ ವ್ಯಾಪಾರ ಮಾಡ್ತಾವ್ರೆ ಯಾರು ಮಾತಾಡೋ ದೇಶದ ವಿರುದ್ಧ ಜೀತ ಮಾಡ್ತಾವ್ರೆ What ಅದಾನಿಗೆ. right he has got to be ಅಲ್ಲರೇ, LLP? ಅವ್ರ ನಿಮ್ಗೆ ಅಸ್ಥಾನದಲ್ಲಿ ಧೈರ್ಯ ಇದೆಯಾ ಉಳಿಬೇಕಾಗುತ್ತೆ ಅಂತಲೇ. ಹೇಳಿ, ಇವ್ರು ಉಳಿಬೇಕಾಗುತ್ತೆ. ಉತ್ತರ ಕೊಡ್ಲಿ Okay. ಪ್ರಾಮುಖ್ಯತೆ ಮೋದಿಯ ಪ್ರಾಮುಖ್ಯತೆ ಯಾವುದು ಭೂತಾನಲ್ಲಿ ಹೋಗಿ ಬಿರಿಯಾನಿ ತಿನ್ಕೊಂಡು ಅದಾನಿ ಜೀತ ಮಾಡದ ಮೋದಿಯ ಪ್ರಾಮುಖ್ಯತೆ ಸರ್, ಈಗ ಯಾವುದು ಬರೀ ಅಲ್ಲ ನೀವು ಪಹಲ್ಗಾಮ್ ಆದ್ಮೇಲೆ ಚುನಾವಣಾ- ಚುನಾವಣಾ ಪ್ರಚಾರ action ಮಾಡದ ಮಾಡ್ತಿರ್ತೀರ ಅಲ್ಲ, ಸರ್. ಚುನಾವಣಾ ಗಿಮಿಕ್ ಅಂತ ಹೇಳ್ತಾ ಧೈರ್ಯ ಇದ್ದಾರೆ. ಇಲ್ಲ. ಡೋಂಗಿ ಇದು ಧೈರ್ಯ ಇಲ್ಲ. ಬಿಜೆಪಿಗೆ ಪ್ರಭಾವ ಯಾರು ಆಗುತ್ತೆ ಅಂತ. ಭಯೋತ್ಪಾದನೆಯಲ್ಲಿ ಇದ್ದಾರೆ, ಬಿಜೆಪಿ ಅವರನ್ನ ಡೋಂಗಿಗಳು ನಿರ್ಮೂಲನೆ ಮಾಡಿ ಅಂತ ದೇಶಭಕ್ತಿಯ ಹೇಳ್ತಾ ಹೆಸರಿನಲ್ಲಿ ಇದ್ದಾರೆ ಸರ್. ದೇಶಭಕ್ತಿಯ ಹೆಸರಿನಲ್ಲಿ ಹೇಳ್ತಾ ಇದ್ದಾರೆ. ಸೈನಿಕರ ಹೆಸರಿನಲ್ಲಿ ಹೇಳ್ತಾ ಇದ್ದಾರೆ. ಚುನಾವಣೆ ಮಾಡುವಂತಹ ದೇಶಭಕ್ತಿ ಅನ್ನೋದೇ ಅಲ್ಲ, ಈ ದಾಳಿ ಸರ್, ಅಲ್ಲ, ಅಲ್ಲ, ಅಲ್ಲ. ದೇಶಭಕ್ತಿ ಗೊತ್ತಲ್ರಿ ಅಲ್ಲ ಸರ್, ದೇಶಭಕ್ತಿ ಅನ್ನೋದೇ ಗೊತ್ತಿಲ್ಲ. ಈ ದಾಳಿ ಯಾಸಿನ್ ಮಲಿಕ್ ದಾಳಿ ಇದೆ. ಹಿಂದೆ ಪ್ರಾಣ ಕೊಟ್ಟರು ದೇಶಕ್ಕಾಗಿ ಯಾಸಿನ್ ಅದು ಮಲಿಕ್, ದೇಶಭಕ್ತಿ ಅವ್ರು ಮನಮೋಹನ್ ಸಿಂಗ್, ಇಂದಿರಾ ಯಾಸಿನ್ ಗಾಂಧಿ ಮಲಿಕ್ ಪ್ರಾಣ ಕೊಟ್ಟರು ಅದು ಗೊತ್ತಾಗ್ತಾ? ದೇಶಭಕ್ತಿ ಸರ್, ಆಂತರಿಕ- ರಾಜೀವ್ ಗಾಂಧಿ ಪ್ರಾಣ ಕೊಟ್ಟರು ಅದು ಆಂತರಿಕ ಉಗ್ರಗಾದಿಗಳ ಅಲ್ಲ, ವಿರುದ್ಧ, ಅಲ್ಲ, ಯಾರು ಮತಾಂಧತೆ ಅಲ್ಲ ವಿರುದ್ಧ ಪಾಕಿಸ್ತಾನಕ್ಕೆ ಹೋಗಿ ತುಷ್ಟೀಕರಣ ಇಲ್ಲ. ಬಿರಿಯಾನಿ ತಿನ್ಕೊಂಡ್ಬಂದ್ರೆ ಅದು ದೇಶಭಕ್ತಿ ಹೌದು ಸರ್, ಆಂತರಿಕವಾಗಿ ಸಪೋರ್ಟ್ ಮಾಡ್ರು, ಆಂತರಿಕವಾಗಿ ಉಗ್ರರಿಗೆ ಸಪೋರ್ಟ್ ಮಾಡ್ರು, ಅವ್ರ ಬಗ್ಗೆ ನೀವು ಧ್ವನಿ ಎತ್ತಿ ಅವ್ರ ವಿರುದ್ಧ ಮಾತಾಡಿ. ನಾವು ಸಪೋರ್ಟ್ ಇದೀವಿ ಮೋದಿ ಎಲ್ರಿ ಭಯೋತ್ಪಾದನೆ ವಿರುದ್ಧ ಆರ್ತನಾದ ಎಲ್ಲಿ ಮೋದಿ? ಕಾಂಗ್ರೆಸ್ ಅವರಿಗೆ ಮೋದಿ ಚುನಾವಣಾ ಕೇಳ್ರಿ ಮೊಸಳೆ ಕಣ್ಣೀರು ಸುರಿಸ್ತೀರೇನ್ರಿ? ನಿಮ್ಮ ಬಣ್ಣ ಭೂತಾನಲ್ಲಿ ಇದ್ದಾರೆ. ಅರೆ, ನಿಮ್ಮ ಬಣ್ಣ ಬಯಲಾಗಿದೆ ಬಿಜೆಪಿ ಬಣ್ಣ ಬಯಲಾಗಿದೆ ನಿಮ್ಮ ಬಣ್ಣ ಇಡೀ ಪ್ರಪಂಚಕ್ಕೆ ಬಯಲಾಗಿದೆ. BJP ಬಣ್ಣ ಬಯಲಾಗಿದೆ. ಮತಾಂಧತೆಯಿಂದ ಮೋದಿ ಮೆರೀತಾ ಇರೋರು ಇವತ್ತಲ್ಲಿ. ಜನ ಈಗಾಗಲೇ ನಿಮ್ಮ ಮನೆ ಕಳಿಸಿದ್ದಾರೆ. ಭಯೋತ್ಪಾದನೆ ತಡೀರಿ ನೀವು ಸರ್, ಈಗ ನೋಡಿ ಸರ್. ನಾಗ್ಪುರದಲ್ಲಿದ್ದಾರೆ ಮತಾಂಧ ಸರ್ ನಟರಾಜ್ ಅವರೇ, ಈಗ ಅಲ್ಲ, ಕಾಂಗ್ರೆಸ್ನ ಈ ಮನಸ್ಥಿತಿ ಒಂದ್ ನಿಮಿಷ ಸರ್, ಕಾಂಗ್ರೆಸ್ನ ಈ ಮನಸ್ಥಿತಿ ನೀವೇನಿಲ್ಲ ಸರ್. ಅಲ್ಲ, ಪ್ಲಸ್ ಬಿಜೆಪಿ ಪ್ಲಸ್ ಚುನಾವಣೆಯಲ್ಲಿ 2029ಕ್ಕೂ ದುರ್ಬಲರಂತ ಮೋದಿನ ನೀವು ಸಾಕ್ಷಿ ಕೇಳ್ತೀರಿ, ಅವ್ರಿಗೆ ಓಟ್ ಆದ್ರೆ ಓಟ್ ಮಾಡೋದಷ್ಟೇ. ಕೇಳ್ರಿ. ಇಡೀ ದೇಶ ನೋಡಿದೆ. ಈಗ ಪಹಲ್ಗಾಮ್ 80 ಆಯ್ತು. elections ಅಲ್ಲಿ ಸೋಲ್ಸಿ ಮನೆ ಕಳಿಸಿದ್ದಾರೆ. ಪಹಲ್ಗಾಮ್ ಆಯ್ತು, ನೀವೇನ್ ಮಾಡ್ತಾ ಇದ್ರಿ? ಬಿಹಾರ ಚುನಾವಣೆ ಮಾಡ್ತಾ ಇದ್ರಿ. ನಿಮ್ಗೆ ದೇಶದ ಮೇಲೆ ಏನ್ ಭಕ್ತಿ ಇದೆ ನಿಮ್ಗೆ? ಇವತ್ತು ದೆಹಲಿಯಲ್ಲಿ ಸ್ಫೋಟ ಆಗಿದೆ. ಚುನಾವಣೆ ನಿಂತಿಲ್ವಾ ನೀವು? ಯಾವ ಚುನಾವಣೆ ನಿಂತಿಲ್ವಾ ಅಲ್ಲಿ? ಅವ್ರು ಪ್ರಧಾನಮಂತ್ರಿ ಬಾಂಬ್ಲಾಸ್ಟ್ ಆಗಿದ್ದಾರೆ. ಅಂತ ನಿಂತಿಲ್ವಾ ನೀವು ಚುನಾವಣೆಯಲ್ಲಿ? ಇವತ್ತು ಡೆಲ್ಲಿನಲ್ಲಿ ಅಟ್ಯಾಕ್ ಆಗಿದೆ. ಕೇಳಪ್ಪ ಇಲ್ಲಿ, ಡೆಲ್ಲಿನಲ್ಲಿ ಅಟ್ಯಾಕ್ ವೋಟ್ ಚೋರಿ ಅಂತ ಆಗಿದೆ. ಶೀಟ್ ನೀವು ತಗೊಂಡಿದ್ದೀರಾ. ಭೂತಾನಲ್ಲಿ ಇದ್ದೀರಿ. ಸೋಲ ಭಯ. ಭೂತಾನಲ್ಲಿ ಬಿರಿಯಾನಿ ತಿಂತಾ ಸೋಲ ಇದ್ದೀರಾ ಭಯ ಮೋದಿ ನಿಮ್ಗೆ. ಅವರು. ಒಂದ್ ನಿಮಿಷ ಸರ್, ಬರ್ತೇನೆ ಏಡಿಗಳ ಪಲಾಯನ Yes, ಬರ್ತೇನೆ. ಏಡಿಗಳ ಪಲಾಯನ ಬರ್ತೇನೆ ಕುಮಾರ್ ಸರ್, ಬರ್ತೇನೆ. ವೆಂಕಟೇಶ್ ಸರ್, ಈಗ ಆಪರೇಷನ್ ಸಿಂಧೂರ ಆಯಿತು. ಆ ಟೈಮ್ನಲ್ಲೂ ಕೂಡ ಉಗ್ರರ ಅಡಗುತಾಣಗಳನ್ನ ನಮ್ಮ ಭಾರತೀಯ ಸೇನೆ ಹೊಡೆದುರುಳಿಸ್ತು. ಈಗ ಅದರ ಅವಶ್ಯಕತೆ ಇದೆ ಅಂತೀರಾ? ಮುಟ್ಟಿ ನೋಡಿಕೊಳ್ಳುವ ಹಾಗೆ ಕೊಟ್ರೆ ಬುದ್ಧಿ ಕಲಿತಾರಂತ, ಅಥವಾ ಇದು ತಾರ್ಕಿಕವಾಗಿ ಅಂತೆ ಕಾಣೋದಿಲ್ಲ? ನಿರಂತರವಾಗಿ ಈ ಭಯೋತ್ಪಾದನಾ ಚಟುವಟಿಕೆಗಳು ಯಾವುದೇ ಸರ್ಕಾರಗಳಿರಲಿ ಅಥವಾ ಭದ್ರತೆ ಹೇಗೆ ಇರಲಿ ನಡೀತಾ ಇರುತ್ತೆ ಅಂತ ಹೇಳ್ತೀರಾ? ಈಗ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವ ಅಡ್ವಾಂಟೇಜ್ ನಾವು ಫಸ್ಟ್ ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಮಾಡಿದ್ವಿ, ಆ ಅಡ್ವಾಂಟೇಜ್ ಈಗ ಇರೋದಿಲ್ಲ. ಯಾಕಂದ್ರೆ ಈಗೆಲ್ಲ ನಮ್ದು ಟ್ಯಾಕ್ಟಿಕ್ಸ್ ಪಾಕಿಸ್ತಾನದವ್ರಿಗೆ ಎಲ್ಲರಿಗೂ ಗೊತ್ತಾಗಿರ್ತದೆ. ಈಗ ಏನಪ್ಪಾ ಅಂದ್ರೆ ಚೈನಾ ಸಪೋರ್ಟ್ ಅವ್ರ ಜೊತೆಗೆ ಇದೆ ಅಂತಿದೆ. ನಾನು ಏನಪ್ಪಾ ಅಂದ್ರೆ ಆಪರೇಷನ್ ಈ ಸೀಸ್ ಫೈರ್ ಏನಂತಂದ್ರೆ ಅದನ್ನ ಮಿಸ್ಟೇಕ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಂಡರ್ ದಟ್ ಕಂಟ್ರಿ ಹಸ್ ಕ್ರಿಯೇಟೆಡ್. ಸೀಸ್ ಫೈರ್ ಗೆ ಅನ್ಕಂಡೀಷನಲ್ ಸೀಸ್ ಫೈರ್ ಒಪ್ಕೊಂಡದ್ದು. ಇದಕ್ಕಿಂತ ಮೊದಲು ಹಿಸ್ಟಾರಿಕಲಿ ಹೇಳ್ಬೇಕಂತಂದ್ರೆ IC-814 ಹೈಜಾಕ್ ಆದಾಗ ಅದನ್ನ ರಿಟರ್ನ್ ಎಕ್ಸ್ಚೇಂಜ್ ಮೌಲಾನಾ ಮಸೂದ್ ಅಜರ್ನ ಏನ್ ಮಾಡಿದ್ರಿ, ಅವನೇ ಕುಂತ ಇದನ್ನೆಲ್ಲ ಚಟುವಟಿಕೆಗಳು ಮಾಡ್ತಾ ಇದ್ದಾನೆ. ಸೊ ಇವೆಲ್ಲ ಏನಂತಂದ್ರೆ ಈಗ ಯಾಸಿನ್ ಮಲಿಕ್ ಯಾರ ಜೊತೆಗೆ ಹ್ಯಾಂಡ್ ಶೇಕ್ ಮಾಡಿದ್ರು, ಡಾಕ್ಟರ್ ಮನಮೋಹನ್ ಸಿಂಗ್ ಮೊದಲು ಅಟಲ್ ಬಿಹಾರಿ ವಾಜಪೇಯಿ ಜೊತೆಗೆ ಹ್ಯಾಂಡ್ ಶೇಕ್ ಮಾಡಿದ್ರು. ಯಾರು ಅವ್ರ ಜೊತೆಗೆ ಹ್ಯಾಂಡ್ ಶೇಕ್ ಮಾಡಿದ್ರು, ಇವ್ರ ಜೊತೆಗೆ ಹ್ಯಾಂಡ್ ಶೇಕ್ ಮಾಡಿದ್ರು. ನಮ್ಮ ಡಿಬೇಟ್ ಏನಾದ್ರು ಪಾಕಿಸ್ತಾನದವರು ಅಥವಾ ಟೆರರ್ ಆರ್ಗನೈಸೇಷನ್ಸ್ ಏನಾದ್ರು ನೋಡಿದ್ರೆ ನಮ್ಮ ಬಾಂಬ್ ಬ್ಲಾಸ್ಟ್ ದಿಂದ ಎಷ್ಟು ನಷ್ಟ ಮಾಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಇವ್ರದ್ದು ಏನಪ್ಪಾ ಅಂದ್ರೆ ನಷ್ಟ ಮಾಡಿ ಬಂದಿರ್ತ ತಿಳ್ಕೊಂತಾರೆ. ಎಲ್ಲಿದ್ದಾರೆ ಯೂನಿಟಿ? ಒಬ್ರಿಗೊಬ್ರಿಗೆ ಏನಪ್ಪಾ ಅಂತಂದ್ರೆ ಪಾಟ್ ಶಾಟ್ ಹೋಗ್ತಾ ಇದ್ದಾರೆ. ಕೆಲವರು ಗ್ರೀಟ್ ಸರ್ ನೀವು
ಆರ್ಮಿಲಿ ಇದ್ದೀರಾ, ನಮ್ಮ ತಮ್ಮ ಕೂಡ ಆರ್ಮಿಲಿ ಇರುವಂತದ್ದು ಅತ್ಯಂತ ಗೌರವಪೂರ್ಣ ಕೇಳಿ. ಸೀಸ್ ಫೈರ್ ನ ನೀವು ಬ್ಲಂಡರ್ ಅಂತೀರಾ, ವೆದರ್ ವೆನ್ ಇಟ್ ಕಮ್ಸ್ ಫ್ರಮ್ ದ ಡಿಜಿಎಂ ಆಫ್ Blunder. ಬರ್ಬೇಕಾದಾಗ I- ಬ್ಲಂಡರ್ ಅಂತ ಹೆಂಗ್ ಕರಿತೀರಾ ಸರ್ ತಾವು? ಅವ್ರಿಗೆ ಗೊತ್ತಿದೆ. ಬ್ಲಂಡರ್ ಅಂತ ಹೆಂಗ್ ಕರಿತೀರಾ ದಯವಿಟ್ಟು? ಅನ್ಕಂಡೀಷನಲ್ ಕಂಡೀಷನ್ ಸರ್, ಹಾಕಿ ಹಾಗಾದ್ರೆ ಹಾಗಾದ್ರೆ 71 ನಲ್ಲಿ ಕೇಳಿ. 93,000 ಇದನ್ನ ಇಲ್ಲಿ ಕೇಳಿ. ಅವಾಗ ಯಾವ ರೀತಿ ಮಾಡಿದಂತದ್ದು? ಪ್ರಿಸನರ್ಸ್ ಆಫ್ ವಾರ್ ಎಕ್ಸ್ಚೇಂಜ್ ಆದಾಗ Ceasefire. ಪ್ರಿಸನರ್ಸ್ ಆಫ್ ಇಂಡಿಯಾ ಅವ್ರನ್ನ ಏನ್ ಮಾಡಿದ್ರಿ? ಅಲ್ಲ, ಆಯ್ತಪ್ಪ. ವಾಪಸ್ ತಗೊಂಡ್ರ ಅದನ್ನ? ಇಲ್ಲಿ ಭಾರತದ ನಮ್ಮ ಮಾತು ಪ್ರಿಸನರ್ಸ್ ಕೇಳ್ರಿ. ವಾಪಸ್ ತಗೊಂಡ್ರ? ನಮ್ಮ ಮಾತು ಕೇಳ್ರಿ. Don't misquote, sir, please. ಅನ್ಕಂಡೀಷನಲ್ ಬಗ್ಗೆ ಈಗ ಹೇಳ್ತಾ ಇದ್ದಾರೆ. ಗೌರವಪೂರ್ವಕ ಹೇಳ್ತಾರೆ ಸರ್, ನಿಮ್ಮನ್ನ ನಾನು ಸರ್, ಅವ್ರ ಅಭಿಪ್ರಾಯ ಸರ್, ಅವ್ರ ಅಭಿಪ್ರಾಯ ಸರ್ ಅದು. RSS ಕಾರ್ಯಕರ್ತರಾಗ್ಬೇಕು ನಿಮ್ಗೆ ಸರ್, ಅಷ್ಟೇ ನಿಮ್ಗೆ. ನಮ್ಮ ಅಭಿಪ್ರಾಯ ಹೇಳಿದ್ರು ಸರ್ ಅದರಲ್ಲಿ. ಹೌದು, ಗೌರವಯುತವಾಗಿ ಹೇಳಿದಂತದ್ದು. ಖಂಡಿತ ಅವ್ರು ಹೇಳ್ತಾ ಇಲ್ಲಿ ಇದ್ದಾರೆ. ಕೇಳಿ. It's not a blunder ಅಂತಲ್ಲ. ಆ ತರ blunders ಕಾಂಗ್ರೆಸ್ ಸಾವಿರ ಮಾಡಿದೆ ಅದಲ್ಲಿ. ರೇ, ಅವ್ರು ಹೇಳ್ತಾರೆ ಬಿಡ್ರಿ. Yes, yes, sir, yes, sir, yes, sir. ನಮ್ಮ ಅಬ್ಜೆಕ್ಷನ್ ಇದೆ, ನಾವ್ ಹೇಳ್ತೀವಿ ಅವ್ರಿಗೆ. ಓಕೆ ಸರ್. Ceasefire is always good for both the countries. Destruction ಕಡಿಮೆ ಇರ್ತದೆ, ಪಾಪ್ಯುಲೇಷನ್ ಮತ್ತೆ ಬ್ಲಂಡರ್ ಅಂತ ಕರಿಬೇಡಿ ಸರ್ ಅದನ್ನ. ದಯವಿಟ್ಟು ಮಂಡ್ಯ ಬ್ಲಂಡರ್ ಅಂತ ಕರಿಬೇಡಿ. ಕರೀತಾರ ಅವರು. ಇಟ್ ಈಸ್ ಅಬೌಟ್ ದ ನೇಷನ್ಸ್ ಟು ಆರ್ಮೀಸ್ ಡಿಸೈಡ್ ಮಾಡುವಂತದ್ದು. ಇಟ್ಸ್ ನಾಟ್ ಎ ಬ್ಲಂಡರ್ ಅದಲ್ಲಿ. ದಯವಿಟ್ಟು ಪ್ರೀ ಕಂಡೀಷನ್ ಇಡಬೇಕಾಗುತ್ತೆ ಸೀಸ್ ಫೈರ್ ಗೆ. ಏನಪ್ಪಾ ಅಂದ್ರೆ ಯಾವ ಕಾರಣದಿಂದ ಹೂ ಆಸ್ ಪರ್ ಸೀಸ್ ಫೈರ್ ನಾವು ಅಡ್ವಾಂಟೇಜಸ್ ಪೊಸಿಷನ್ ದಲ್ಲಿ ಇದ್ವಿ. ಏನಂತಂದ್ರೆ ಪಿಕಾಸ್ ಮಾಡ್ಬೇಕಾಗಿತ್ತು. ಒಂದ್ ವೇಳೆ ಸೀಸ್ ಫೈರ್ ಮಾಡಿದ್ದೆ ಆದ್ರೆ ಮಾಡ್ರಿ, ಮಾಡ್ಬೇಡ ಅಂತ ಹೇಳ್ತಲ್ಲ. ಬಟ್ ಇಟ್ ಶುಡ್ ಹಾವ್ ಬೀನ್ ಅಟ್ಯಾಚ್ಡ್ ವಿತ್ ಸರ್ಟನ್ ಕಂಡೀಷನ್ಸ್, ಸೆವರಲ್ ಕಂಡೀಷನ್ಸ್ ಹಾಕಿ ಸೀಸ್ ಫೈರ್ ಒಪ್ಕೋಬೇಕಾಗಿತ್ತು. ಹೌದು, ಹೌದು. The condition is, ಏನಂತಂದ್ರೆ the condition ಯಾಕೆ is, ceasefire ಮಾಡಿದ್ರು? the condition, Okay. one ನಿಮಿಷ sir. No, I want to answer. The condition is Operation Sindoor is on. Operation Sindoor is not over. What This is is the the condition. Yes, yes, sir. This is the Okay. condition. Sir, Hey, what this is the condition. Yes. Operation What Sindoor you have is done? on. There is no issue. Yes, okay. Thank you. ವೆಂಕಟೇಶ್ ಸರ್, ಥ್ಯಾಂಕ್ ಯು ಭಾಗಿಯಾಗಿದ್ದಕ್ಕೆ ತಮಗೆ ಡಿಬೇಟಲ್ಲಿ. ಥ್ಯಾಂಕ್ ಯು ಕುಮಾರ್ ಸರ್, ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ನೋಡ್ತಾ ಇದ್ದೀವಿ, ಅಂತಿಮವಾಗಿ ಈಗ ಭಯೋತ್ಪಾದನೆಯನ್ನು ಬೇರು ಸಮೇತವಾಗಿ ಕಿತ್ತು ಒಯ್ಯುವಂಥ ಕೆಲಸ ಆಗಬೇಕು ಯಾವುದೇ ಸರ್ಕಾರಗಳಲ್ಲಿ. ಆದರೆ ಭದ್ರತೆಯನ್ನು ಕೂಡ ನಾವು ನೋಡಬೇಕಾಗುತ್ತೆ ಇಲ್ಲಿ. ಆದರೆ ಈ ರೀತಿಯಾದಂಥ ದಾಳಿಗಳು ಪದೇ ಆಗ್ತಾ ಇದೆ. ಇದನ್ನು ರಾಜಕೀಕರಣಗೊಳಿಸದೆ ಎಲ್ಲರೂ ಕೂಡ ನಮ್ಮ ದೇಶ ರಾಷ್ಟ್ರ ಅಂತ ಬಂದಾಗ ಒಗ್ಗೂಡಬೇಕಾಗಿದೆ. ಆ ರೀತಿಯ ಮನಸ್ಥಿತಿಗಳು ಕೂಡ ನಮಗೆ ಬೇಕು. ಹಾಗಾಗಿಯೇ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ನಮಗೆ ಬಂದಿದೆ. ಇದೇ ಹೊತ್ತಿನ ಡಿಬೇಟ್ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.